ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ರೆಡಿ ಇದ್ದೀರಾ? ಇವತ್ತೊಂದು ಮೂವಿಗೆ ಹೋಗೋಣ. ಮೂವಿ ತುಂಬಾ ಚೆನ್ನಾಗೈತೆ. ಜೊತೆಲೆ ಕುತ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೂವಿನ ಮುಗಿಸ್ಬಿಡ್ತೀನಿ. ಅಕಸ್ಮಾತ್ ಏನಾದ್ರು ಕೆಲಸ ಇದ್ರೆ ಮೂವಿನ ನೋಡಬೇಡಿ. ಬ್ಲೂಟೂತ್ ಇಯರ್ಫೋನ್ ಇದ್ರೆ ಕಿವಿಲಿ ಹಾಕೊಂಡು ಅದು ಪಾಟಿಗೆ ಹೋಗ್ತಾ ಇರ್ಲಿ. ಸ್ಟೋರಿ ಕಡೆ ನೀವು ಹೋಗ್ತಾ ಇರಿ. ಸರಿ ಬನ್ನಿ, ಇವಾಗ ಎಲ್ಲರೂ ಸೇರ್ಕೊಂಡು ಮೂವಿ ಕಡೆ ಹೋಗ್ತಾ ಇರೋಣ. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಜೈಲ್ನ ತೋರಿಸ್ತಾರೆ. ಅಲ್ಲಿ ಅಮ್ಮ ಮಗ ಇವತ್ತಿವರಿಗೆ ಬಿಡುಗಡೆ ಅಂತೆ. ಅದಕ್ಕೆ ಆಚೆ ಹೋಗೋದಕ್ಕೆ ರೆಡಿ ಆಗುತ್ತಾ ಅವ್ರೆ. ಅಲ್ಲಿ ಒಂದು ಲೇಡಿ, ಲೈ ಆಚೆ ಹೋಗ್ತಾ ಇದೆಯಾ, ತಗೋ ನನ್ನ ನಂಬರ್. ಒಂದು 3 ತಿಂಗಳಲ್ಲಿ ನಾನು ಆಚೆ ಬಂದ್ಬಿಡ್ತೀನಿ. ನಮ್ ಬಿಸ್ನೆಸ್ ಎಲ್ಲ ಸೂಪರ್ ಆಗಿದೆ ಕಣೆ, ನಿನ್ನಂತವಳೆ ನನಗೂ ಬೇಕಾಗಿರೋದು. ಆಚೆ ಹೋಗಿದ ತಕ್ಷಣ ನನಗೆ ಫೋನ್ ಮಾಡುವಂತ ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ. ಇನ್ನ ಸ್ವಲ್ಪ ಮುಂದೆ ಹೋದ್ರು ಅಲ್ಲಿ ಜೈಲರ್ ಅಮ್ಮ ಹೇಳ್ತಾ ಇದೆ, ನೋಡಮ್ಮ ಇದೊಂದು ಸಂಘಟನೆ ಕಾರ್ಡ್, ಆಚೆ ಹೋಗಿ ಇವರಿಗೆ ಫೋನ್ ಮಾಡು, ನಿನಗೆ ಗಂಡ ಬೇರೆ ಇಲ್ಲ ಅಂತದ್ಯಾ, ಇವರು ನಿನ್ನ ಮಗನಿಗೆ ನಿನಗೆ ಇರೋದಕ್ಕೆ ಅವನ ಶಿಕ್ಷಣಕ್ಕೆ ಎಲ್ಲ ನೋಡ್ಕೋತಾರೆ ಅಂತ ಕೊಟ್ಟು ಕಳಿಸ್ತಾರೆ. ಸರಿ, ಇವರು ಗೇಟ್ ಇಂದ ಆಚೆ ಬಂದ್ರು. ಫಸ್ಟ್ ಕೆಲಸ ಏನ್ ಗೊತ್ತಾ ಮಾಡ್ತಾರೆ, ಅವ್ರಿಬ್ರು ಫೋನ್ ನಂಬರ್ ಕೊಟ್ಟರಲ್ಲ ಅದನ್ನ ಎತ್ತಿ ಕಸದಲ್ಲಿ ಬಿಸಾಕ್ಬಿಟ್ಟು ಕೂತ್ಕೊಂಡ್ರು ಒಂದು ಬಸ್ಸಲ್ಲಿ. ಬಸ್ ಹೋಗ್ತಾ ಇದೆ, ಕಂಡಕ್ಟರ್ ಬಂದ್ರು ಟಿಕೆಟ್ ತಗೊಳಮ್ಮ ಅಂತ. ಇವ್ರಿಗೆ ಯಾವ ಊರಿಗೆ ಹೋಗ್ಬೇಕಂತಾನೆ ಗೊತ್ತಿಲ್ಲ. ಬೇ ಅಂತ ಅವ್ರ ಮುಖಾನೇ ನೋಡ್ತಾವ್ರೆ. ಇನ್ನ ಕಂಡಕ್ಟರ್ ಬಾಯಿಗೆ ಬಂದಂಗೆ ಸ್ವಲ್ಪ ಬೈದ್ ಬಿಡ್ತಾರೆ. ಎಲ್ಲೋ ಬೇಕಂತ ಗೊತ್ತಾಗಲ್ಲ, ಏನಕ್ಕೆ ಬಸ್ ಹತ್ತೀರಾ ಅಂತ. ಆದ್ರೂ ಇವರಿಬ್ರು ಮಾತಾಡಂಗಿಲ್ಲ. ಒಂದು ಸ್ಟಾಪ್ ಅಲ್ಲಿ ಇಳ್ಕೊಂಡ್ರು. ಅಲ್ಲೊಂದು ಪೆಟ್ಟಿ ಅಂಗಡಿ ಇದ್ದಂಗ ಐತೆ. ಅಲ್ಲೋಗಿ ಮಸ್ತಾಗೆ ಊಟ ಮಾಡ್ತಾರೆ. ಅಲ್ಲೊಬ್ಬ ತಾತಪ್ಪ ಇದ್ದಾನೆ, ಅವನೇ ಈ ಹೋಟ್ಲು ಓನರು. ಅಲ್ಲಿ ಚಟ್ನಿ ಕೊಡಯಾ, ಸಾಂಬಾರ್ ಕೊಡಯಾ ಅಂತ ಒಬ್ಬೊಬ್ರು ಬಡ್ಕೊಂತ ಅವ್ರೆ. ಪಾಪ ಈ ವಯ್ಯನಿಗೆ ಸರಿಯಾಗಿ ಕಣ್ಸಲ್ವೇನೋ, ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಅದನ್ನ ನಮ್ಮ ಹೀರೋ ಇನ್ನು ನೋಡ್ತಾವಳೆ. ಸರಿ ಬಿಡು ನಮಗೆ ಯಾಕೆ ಅಂತ ಊಟ ಮಾಡ್ಬಿಟ್ಟು ಹಂಗೆ ಆಚೆ ಬಂದ್ರು. ಆ ಹೋಟ್ಲಪ್ಪನು 140 ರೂಪಾಯಿ ಕೊಡಮ್ಮ ಊಟ ಮಾಡಿರೋದಕ್ಕೆ ಅಂತಾನೆ. ಇವರು ಮುಖಾನೇ ನೋಡ್ತಾವ್ರೆ. ಮಗನ್ನ ಮುಂದೆ ನಿಲ್ಲಿಸ್ಕೊಂತಾರೆ. ಮೌ ಊಟ ಮಾಡ್ದಲ್ಲ, ಕಾಸು ಕೊಡಮ್ಮ ಅಂದ್ರೆ ಏನ್ ಹಂಗ್ ನೋಡ್ತಾ ಇದೀಯ ಅಂತ ಆ ಹೋಟೆಲ್ ಓನರ್ ಕೇಳ್ತಾವ್ರೆ. ನಮ್ಮ ಹೀರೋಯಿನ್, ಸರ್ ನಮ್ಮ ಹತ್ರ ಕಾಸಿಲ್ಲ, ನನಗೇನಾದ್ರು ಕೆಲಸ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾವ್ರೆ. ಏನೋ ಕೆಲಸನ, ಇದೇನೋ 5 ಸ್ಟಾರ್ ಹೋಟೆಲ್ ಅನ್ಕೊಂಡ, ಇಲ್ಲಿರೋದೇ ಒಂದು 4 ಮನೆ, ನನಗೆ ಕೆಲಸ ಇಲ್ಲ, ನಿನಗೇನ್ ಕೆಲಸ ಕೊಡ್ಲಿ ಅಂತ ಮುತ್ಕಪ್ಪ ಬೈದು ಬಿಡ್ತಾನೆ. ನಮ್ಮ ಹೀರೋಯಿನ್, ಸರ್ ನನ್ನ ಹತ್ರ ಕಾಸಿಲ್ಲ ಸರ್ ಅಂತ ಹೇಳ್ತಾಳೆ. ಸರಿ ಅಳಾಗ್ ಹೋಗು ಅಂತ ಮುತ್ಕಪ್ಪ ಅದೇ ಹೋಟೆಲ್ ಓನರು ಸುಮ್ನೆ ಆಗ್ಬಿಡ್ತಾನೆ. ಇವರು ಹಂಗೆ ಆಚೆ ಬರ್ತಾರೆ. ಮುತ್ಕಪ್ಪ ಮನ್ಸು ಕೇಳಿದಾರೆ. ಪಾಪ ಮಗುನ ಬೇರೆ ನೋಡಿದ್ನಲ್ಲ, ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ. ಇನ್ನ ಹೋಟೆಲ್ ಕ್ಲೀನ್ ಮಾಡೋದು, ಅಲ್ಲಿ ಸಾಮಾನೆಲ್ಲ ಜೋಡಿಸೋದು, ಪಾತ್ರೆ ಎಲ್ಲ ಉಜ್ಜೋದು, ದೇವ್ರಿಗೆಲ್ಲ ಪೂಜೆ ಮಾಡೋದು ಅಂತ ಹೋಟೆಲ್ ಸೂಪರ್ ಆಗಿದೆ, ಕ್ಲೀನ್ ಆಗು ಇದೆ. ಮುತ್ಕಪ್ಪನು ಸಕ್ಕತ್ತಾಗೆ ಖುಷಿ ಆಗ್ತಾನೆ. ಅಲ್ಲಿಗೆ ಒಬ್ಬ ಟೆಂಪೋ ಡ್ರೈವರು ಬಂದ. ಏನ್ ಓನರಣ, ಯಾರು ಹುಡುಗಿನ ಬೇರೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ, ಅವಳ ಹೆಸರೇನು, ಯಾವ ಕುಲ, ಯಾವ ಕೋತ್ರ, ಏನೇನೋ ಕೇಳ್ತಾನ್ರಿ. ಅದಕ್ಕೆ ಅಂಗಡಿ ಓನರ್ನು, ಏಯ್ ಅದೆಲ್ಲ ನಿನಗೆ ಯಾಕೋ, ಬಂದ ಊಟ ಮಾಡ್ದ ಒಯ್ತಾ ಇರ್ಬೇಕು ಅಂತ ಬೈದು ಬಿಡ್ತಾರೆ. ಇನ್ನ ಅವನು ಸೀದಾ ಹೊಂಟಾಯ್ತಾನೆ. ಈ ಕಡೆ ತಾತಪ್ಪನು ಅದೇ ಆ ಹೋಟೆಲ್ ಓನರ್ನು, ನೋಡಮ್ಮ ಇಲ್ಲಿರೋದು ನೀನ್ ಸೇಫ್ ಅಲ್ಲ, ತಗೋ ಈ ಮನೆಗೆ ಹೋಗಿ ನನ್ನ ಮನೇಲಿ ಇದ್ಬಿಡು. ಅಮ್ಮ ತಪ್ಪ ಕೇಳ್ಕೊಂಬೇಡಮ್ಮ, ನೀನ್ ನನ್ನ ಮಗಳಿದ್ದಂಗೆ, ನಾನು ನಿಮ್ಮ ಅಪ್ಪ ಇದ್ದಂಗೆ ಅಂತ ಮನುಷ್ಯ ಒಳ್ಳೇದೇ ಹೇಳ್ತಾನೆ. ಹಂಗೆ ಮಾರನೇ ದಿನ ಹೋಟೆಲ್ ಓನರು ಬಂದ್ ನೋಡ್ತಾರೆ. ಅಲ್ಲಿ ಕೀ ಮಾತ್ರ ಇದೆ. ನಮ್ಮ ಹೀರೋಯಿನ್ ಮತ್ತೆ ಮಗ ಯಾರು ಇಲ್ಲ ಅಲ್ಲಿ. ಇಲ್ಲಿ ನೋಡಿ ಹೋಯ್ತಾ ಅವ್ರೆ. ಪಾಪ ಹುಡುಗ ಕೇಳ್ತಾನೆ, ಅಮ್ಮ ಯಾಕಮ್ಮ ತಾತ ಒಳ್ಳೆಯವರಾಗೆ ಇದ್ರಲ್ಲ, ಏನಕ್ಕೆ ಅಲ್ಲಿಂದ ನಾವು ಬಂದ್ಬಿಟ್ವಿ ಅಂತ ಹುಡುಗ ಕೇಳ್ತಾವನೆ. ನನಗೆ ನೀನು, ನಿನಗೆ ನಾನು, ನಮ್ಗೆ ಇನ್ಯಾವ ಸಂಬಂಧಿಕರು ಬೇಡ, ಯಾವನು ಬೇಕಾಗಿಲ್ಲ ಅಂತ ಇನ್ನೊಂದ್ ಕಡೆ ಕೆಲ್ಸ ಸೇರ್ಕೋತಾರೆ. ಇಲ್ಲಿ ಕ್ಯಾಂಡ್ಲ್ ಅಂಗಡಿ ಅದೇ ಕ್ಯಾಂಡ್ಲ್ ಮಾಡ್ತಾರಲ್ಲ, ಅಲ್ಲಿ ಕೆಲಸ ಸೇರ್ಕೋತಾರೆ. ಅಲ್ಲಿಂದನೂ ಬಿಟ್ರು. ಇನ್ನೊಂದು ಟೀ ಎಸ್ಟೇಟ್ ಅಲ್ಲಿ ಕೆಲಸ ಸೇರ್ಕೋತಾರೆ. ಅಲ್ಲೂ ನೋಡಿ ಆ ಓನರ್ ಬಂದು, ನೀನೇನ್ ತಲೆ ಕೆಡಿಸ್ಕೊಂಬೇಡ, ನಿನ್ನ ಮಗನ ನನ್ನ ಮಗನ್ ತರ ನೋಡ್ಕೋತೀನಿ ಅಂತವನೆ. ಇನ್ನ ಇವ್ರು ಅಲ್ಲೂ ಕೆಲಸ ಬಿಟ್ಟು ಬಿಡ್ತಾರೆ. ಕೊನೆಯದಾಗಿ ಒಂದ್ ಕಡೆ ಗಾರೆ ಕೆಲಸ ಮಾಡ್ತಾ ಅವ್ರೆ. ಅದೇ ಆ ಟೀ ಅಂಗಡಿ ಹೋಟ್ಲಲ್ಲಿ ಒಬ್ಬ ಟೆಂಪೋ ಡ್ರೈವರ್ ಬಂದಲ್ಲ, ಅವನು ಅಲ್ಲೇನೋ ಸಾಮಾನು ಅನ್ಲೋಡ್ ಮಾಡ್ತಾವನೆ. ಅವನು ನಮ್ಮ ಹೀರೋಯಿನ್ ನೋಡ್ಬಿಡ್ತಾನ್ರಿ. ಏಯ್ ನೀನು ಆ ಹುಡುಗಿ ಅಲ್ವಾ, ಅದೇ ಹೋಟೆಲ್ ಕೆಲಸ ಮಾಡ್ತಾರಲ್ಲ, ನೀನ್ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್, ನೀವ್ಯಾರು ನನಗೆ ಗೊತ್ತಿಲ್ಲಪ್ಪ ಅಂತ ಹೀರೋಯಿನ್ ಹೇಳ್ಬಿಡ್ತಾಳೆ. ಏನೋ ಗೊತ್ತಿಲ್ವಾ, ನೀನ್ ನಾಟಕ ಮಾಡ್ತಾ ಇದೀಯ ಅಂತ ಹಿಂಗೆ ಮಾತಾಡ್ತಾವ್ರೆ. ಅಲ್ಲಿಗೆ ಆ ಬಿಲ್ಡಿಂಗ್ ಮೇಸ್ರಿ ಬಂದ. ಯೋ ಯಾಕಯ್ಯ, ಅಮ್ಮ ಪಾಪ ಇವತ್ತೇ ಕೆಲಸ ಸೇರ್ಕೊಂಡಿದ್ದಾಳೆ, ತುಂಬಾ ಒಳ್ಳೆಯವಳು, ಗಂಡ ಬೇರೆ ಇಲ್ವಂತೆ ಅಂತ ಆ ಗಾರೆ ಮೇಸ್ರಿ ಹೇಳ್ತಾ ಅವನೇ. ಆದ್ರೆ ಆ ಡ್ರೈವರ್ಗೆ ಮನಸ್ಸು ಕೇಳ್ತಾಳ ರೀ. ಸೀದಾ ಏನ್ ಮಾಡ್ತಾನೆ, ಆ ಚಿಕ್ಕ ಹುಡುಗ ಇದ್ನಲ್ಲ ಅವನ್ನ ಹಿಡ್ಕೊಂಡು ಎಂಕ್ವೈರಿ ಮಾಡ್ತಾವನೆ. ನಿನ್ನ ಹೆಸರೇನೋ, ನಿಮ್ಮ ಅಪ್ಪನ ಹೆಸರೇನೋ, ನಿಮ್ಮ ಅಮ್ಮನ ಹೆಸರೇನೋ, ನಿಮ್ಮನೆ ಆ ಟಿ ಅಂಗಡಿಲಿ ಕೆಲಸ ಮಾಡ್ತಾ ಇಲ್ವಾ ಅಂತ. ಹುಡುಗನು ಇವ್ರಮ್ಮ ಏನ್ ಜವಾಬ್ ಕೊಟ್ರು ಹಂಗೇ ಜವಾಬ್ ಕೊಡ್ತಾನ್ರಿ. ಇನ್ನ ಆ ಡ್ರೈವರ್ಗೆ ಮಕ್ಕಳಾಗೋಯ್ತು. ಕೊನೆಗೆ ಆ ಮೇಸ್ರಿನೇ, ಲವ್ ನಾನೇ ಕೆಲಸದವ್ರಿಲ್ಲ ಅಂತ ಅಲಿತಾ ಇದೀನಿ, ಹೋಗ ಆ ಕಡೆ ಅಂತ ಬೈದು ಬಿಡ್ತಾರೆ. ಬಂದು ನಮ್ಮ ಹೀರೋಯಿನ್ ಹತ್ರನೂ ಹೇಳ್ತಾರೆ, ಮಾ ಇವನೇನೋ ಹೇಳ್ದಂತ ಬೇಜಾರ್ ಮಾಡ್ಕೊಂಬೇಡ, ನಾಳೆ ಕೆಲ್ಸಕ್ಕೆ ಬಂದ್ಬಿಡಮ್ಮ. ಓಕೆ ಸರ್ ಅಂತ ಹೇಳಿ ಅಲ್ಲೂ ಕೆಲಸ ಬಿಡ್ಬಿಟ್ರು. ಇನ್ನ ಒಂದು ಮನೆ ಕೆಲಸಕ್ಕೆ ಸೇರ್ಕೋತಾರೆ. ಆ ಓನರ್ ಅಮ್ಮ ಸೂಪರ್ ರೀ. ಆ ಓನರ್ ಮನೆ ಮಗು ಸ್ಕೂಲಿಂದ ಬರ್ತಾನೆ. ಆ ಓನರ್ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ, ಲೈ ನೀನು ಮಗನ್ಗೂ ಸೇರಿಸಿ ಜೊತೆಲಿ ಹಾಲು ಕೊಡು ಅಂತ ಹೇಳ್ತಾರೆ. ಇನ್ನ ಓನರ್ ಮಗನಿಗೆ ಫುಲ್ ಹಾಲು, ಇವ್ರ ಮಗನಿಗೆ ಅರ್ಧ ಹಾಲು ಕೊಡ್ತಾರೆ. ಹಿಂಗೆ ಓನರ್ ಅಮ್ಮ ಒಂದು ಡಾಕ್ಯುಮೆಂಟ್ ಕೊಟ್ಟು ಕಳಿಸ್ತಾರೆ. ಹೋಗಿ ಅಲ್ಲಿ ಹೋಗ್ಬಿಟ್ಟು 2 ಸೆಟ್ಟು ಜೆರಾಕ್ಸ್ ಮಾಡ್ಕೊಂಬ ಅಂತ. ಇವರು ಹೋಗ್ತಾರೆ, ಜೆರಾಕ್ಸ್ ಮಾಡ್ಕೋತಾರೆ. ವಾಪಸ್ ಬರ್ಬೇಕಾರೆ ಆ ಓನರ್ ಅಮ್ಮನ ಮನೆ ಮುಂದೆ ತುಂಬಾ ಜನ ಇರ್ತಾರೆ. ಇದೇನಪ್ಪ ಜನ ಅಂತ ಹೋಗಿ ನೋಡಿದ್ರೆ ಅದೇ ಓನರ್ ಅಮ್ಮನ ಮಗ ಇದ್ನಲ್ಲ, ಸ್ಕೂಲ್ ಕಳಿಸೋರೆ, ಆಟೋ ಆಕ್ಸಿಡೆಂಟ್ ಆಗಿ ಹುಡುಗ ಸತ್ತೋಗವನೆ. ಇನ್ನ ಇವರು ಆ ಓನರ್ ಅಮ್ಮನಿಗೆ ಹೇಳದೆ ಮಾಡದೆ ಸೀದಾ ಒಂದು ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡಿರ್ತಾರೆ. ಬನ್ನೇನೋ ತಿಂತಾರಂಗವ್ರೆ. ಪಾಪ ಅಲ್ಲೊಂದು ಹುಚ್ಚಿ ಆ ಬ್ಯಾಗ್ ನ ಹಾಕೊಂಡು ಕೆದಕ್ತಾ ಬಿದ್ದವಳೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಹೋಗಿ ಆ ಹುಡುಗಿಗೆ ಒಂದು ಬನ್ ಕೊಡಕ್ ಹೋಯ್ತಾರೆ. ಆ ಹುಚ್ಚಿದು ಒಂದು ID ಕಾರ್ಡ್ ಕೆಳಗಡೆ ಬೀಳ್ತಾರೆ. ಆ ID ಕಾರ್ಡ್ ಕೊಡು ಅಂತ ಹುಚ್ಚಿ ಹತ್ರ ಕೇಳ್ತಾರೆ. ಹುಚ್ಚಿ ಕೊಡ್ತಾಳ, ಕೊಡಲ್ಲ ಅಂತ ತಲೆ ಆಡಿಸ್ತಾವಳೆ. ಇವರು ಕೈಗೆ ಬನ್ ಕೊಟ್ರಲ್ಲ, ಆ ಬನ್ ಆಸೆಗೆ ಹುಚ್ಚಿ ಆ ID ಕಾರ್ಡ್ ಕೊಡ್ಬಿಡ್ಲು. ಆ ID ಕಾರ್ಡ್ ಅಲ್ಲಿ ಹುಚ್ಚಿ ಒಂದು ಹೋಮ್ ಟೇಕರ್ ಕೆಲಸ ಮಾಡವಳು. ಆ ಕಂಪನಿಗೆ ಫೋನ್ ಮಾಡಿ ಕೆಲಸ ಕೇಳ್ತಾಳೆ. ಸರಿ ಈ ತರ ಒಂದು ಕಾಡಲ್ಲಿ ಕೆಲಸ ಇದೆ, ಒಂದೇ ಅಜ್ಜಿ ಇರೋದು, ಅಜ್ಜಿಗೆ ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ಅಜ್ಜಿನ ಹುಷಾರಾಗಿ ನೋಡ್ಕೋ, ಆದಷ್ಟು ಬೇಗ ನಾನು ಬಂದ್ಬಿಡ್ತೀನಿ ಅಂತ ಆ ಕಂಪನಿ ಮ್ಯಾನೇಜರ್ ಹೇಳ್ತಾನೆ. ಇನ್ನ ಇವರು ಬಸ್ ಹಿಡಿದು ಆಟೋ ಹಿಡಿದು ಒಂದು ಊರಿಗೆ ಬಂದ್ರು. ಅಲ್ಲಿ ನೋಡ್ರಿ ಒಂದು ಹಳೆ ಬಂಗ್ಲಾ ಐತೆ. ಆ ಬಂಗ್ಲಾ ಒಳಗಡೆ ಹೋಯ್ತಾರೆ.
ಅಂತ ಫೋನ್ ರಿಂಗ್ ಆಗುತ್ತೆ. ಫೋನ್ ನ ಎತ್ತಿ ಮಾತಾಡ್ತಾರೆ. ಆ ಕಡೆಯಿಂದ ಫಾರಿನ್ ಅಲ್ಲಿ ಮಗ ಮಾತಾಡ್ತಾ ಇರೋದು. ಏಯ್ ನಿಮ್ ಮ್ಯಾನೇಜರು ಹೇಳ್ದ ಆಯ್ತಾ ಕೆಲಸ ಚೆನ್ನಾಗಿ ನೋಡ್ಕೋ, ನಮ್ಮಮ್ಮ ಒಬ್ಬರೇ ಇರೋದು, ಅವ್ರ ಹತ್ರ ಗನ್ ಐತೆ, ಹುಷಾರಾಗಿರೋ ಅಂತ ಹೇಳ್ಬಿಟ್ಟು ಅವನು ಫೋನ್ ಕಟ್ ಮಾಡ್ತಾನೆ. ತಿರುಗಿ ನೋಡಿದ್ರೆ ಒಂದು ಮುದುಕೆ ಕೈಯಲ್ಲಿ ಗನ್ ಇಟ್ಕೊಂಡು ಏಯ್ ಯಾರೇ ನೀನು ಹೇಳ್ದೆ ಮಾಡ್ದೆ ಮನೆ ಓಡ ನುಗ್ಗಿದ್ಯಾ, ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತ ಇವರಿಬ್ಬರು ಎದುರಿಸ್ತಾರೆ. ಹೆಂಗೋ ನಮ್ಮ ಹೀರೋಯಿನೇ ಅಜ್ಜಿ ಶೂಟ್ ಗೇಟ್ ಮಾಡ್ಬಿಟ್ಯಾ, ನಾನು ಈ ತರ ನೀನು ನೋಡ್ಕೊಳಕ್ ಬಂದಿದ್ದೀನಿ, ನಿಮ್ ಮಗನ್ಗೆಲ್ಲ ಗೊತ್ತು, ನನ್ನ ಮಗನ ಬಗ್ಗೆ ಮಾತಾಡಬೇಡ ಅಂತ ಅಜ್ಜಿ ಹೇಳ್ತಾ ಇದೆ. ಯಾಕಂದ್ರೆ ಅಜ್ಜಿ ಮಗನ ಹತ್ರ ಮಾತಾಡಿ 15 ವರ್ಷ ಆಯ್ತಂತೀರಿ. ಯಾಕೆ ಅಜ್ಜಿ ಮಾತಾಡ್ತಾ ಇಲ್ಲ ಅನ್ಕೊಂಡಿದ್ದೀರಾ? ಅಜ್ಜಿನ ಇಲ್ಲೇ ಬಿಟ್ಬಿಟ್ಟು ಅವರೆಲ್ಲ ಹೋಗಿ ಅಮೆರಿಕಾ ಸೆಟ್ಲ್ ಆಗಿದ್ದಾರೆ. ಅದಕ್ಕೆ ಅಜ್ಜಿ ಅವ್ರನ್ನ ಕಂಡ್ರೆ ಇಷ್ಟನೇ ಇಲ್ಲದೆ ಒಬ್ಳೇ ಇದ್ದಾಳೆ. ಆದ್ರೆ ಮಕ್ಕಳು ಈ ತರ ಹೋಮ್ ಸರ್ವಿಸ್ ಅವರು ಇದಾರಲ್ಲ, ಅವ್ರನ್ನ ಬಿಟ್ಟು ಅಮ್ಮನ ನೋಡ್ಕೊಳ್ಳೋಕೆ ಸ್ವಲ್ಪ ಸಂಬಳನೂ ಕೊಡ್ತಾರೆ. ಹಿಂಗೆ ನಮ್ಮ ಹೀರೋಯಿನ್ ಅಜ್ಜಿನ ಸೂಪರ್ ಆಗಿ ನೋಡ್ಕೋತಾ ಅವ್ರೆ. ಫಸ್ಟ್ ಡೇ ನಿದ್ದೆ ಮಾಡ್ತಾ ಅವ್ರೆ. ಅಮ್ಮ ಎಲ್ಲರೂ ಪರ್ಮನೆಂಟ್ ಆಗಿರ್ತೀವ ಅಂತ ಮಗ ಕೇಳ್ತಾ ಅವನೇ. ಅಮ್ಮನು ಸರಿ ಮಗನ ಎಷ್ಟು ದಿನ ನಮ್ಗೆ ಋಣ ಇದೆಯೋ ಅಷ್ಟು ದಿನ ಇರ್ಬೋದು ಬಿಡು ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಟಿಂಗ್ 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 ಅಂತ ಒಂದು ಗಂಟೆ ಸೌಂಡ್. ಏನಪ್ಪಾ ಅಂದ್ರೆ ಅಜ್ಜಿಗೆ ಆಸ್ತಮಾ ಇದೆ. ಆ ಆಸ್ತಮಾ ಮಿಷಿನ್ ಅಲ್ಲಿ ದೂರ ಇದೆ. ಅಜ್ಜಿ ಅದನ್ನ ಕೊಡೆ ಅಂತ ಹೇಳ್ತಾವ್ರೆ. ಹುಡುಗಿಗೆ ಗೊತ್ತಿಲ್ಲ. ಅಜ್ಜಿ ಈ ಮಾತ್ರೆನಾ? ಇಲ್ಲ ಕಣೆ ಅದು ಅಂತೇಳಿ ಹೆಂಗೋ ಈಸ್ಕೊಂಡು ಅಜ್ಜಿ ಅದನ್ನ ಹಾಕೊಂತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಮಾವಿನಕಾಯಿ ಕದಿಯಕ್ಕೆ ಅಂತ ಅಜ್ಜಿ ಬಿಲ್ಡಿಂಗ್ ಮೇಲೆ ಹತ್ಬಿಡ್ತಾರೆ. ಅಜ್ಜಿ ನೋಡ್ರಿ ಅಲ್ಲಿ ಗನ್ ತಗೊಂಡು ಬುಲೆಟ್ ಲೋಡ್ ಮಾಡ್ಕೊಂಡು ಮಗುಂದ ವೀಲ್ ಚೇರ್ನ ಒಳ್ಳೆ ಕಾರ್ ಓಡಿಸ್ಕೊಂಡ್ ಬಂದಂಗೆ ಆಚೆ ಓಡಿಸ್ಕೊಂಡ್ ಬರ್ತಾರೆ. ಢಮಾರ್ ಅಂತ ಶೂಟ್ ಮಾಡ್ತಾರೆ. ಆ ಸೌಂಡ್ಗೆ ಅಲ್ಲಿರೋ ಹುಡುಗರೆಲ್ಲ ಎದ್ದಿ ಬಿದ್ದಿ ಓಡ್ರ. ಇನ್ನ ಅಜ್ಜಿಗೆ ಅವರು ಉಗುರು ಕಟ್ ಮಾಡ್ಬಿಡ್ತಾರೆ. ಅಜ್ಜಿ ಸ್ಟೋರಿನ ಕೇಳಕ್ಕೆ ಬಯಸ್ತಾರೆ ನಮ್ಮ ಹೀರೋಯಿನ್. ಬಟ್ ಅಜ್ಜಿ ಫಸ್ಟ್ ದಿವಸ ಹೇಳಲ್ಲ. ಈ ಕಡೆ ನಮ್ಮ ಹೀರೋಯಿನ್ ಅದೇ ಒಂದು ಮನೆಯಲ್ಲಿ ಕೆಲಸ ಮಾಡಿರಲ್ಲ, ಅವ್ರು ಡಾಕ್ಯುಮೆಂಟ್ ಕೊಟ್ಟಿರಲ್ಲ ಜೆರಾಕ್ಸ್ ಮಾಡಕ್ಕೆ, ಆ ಹೆಸರನ್ನ ಇವ್ರು ಇಟ್ಕೊಂಡು ಮಗನ್ನ ಕರ್ಕೊಂಡೋಗಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ತಾರೆ. ಹಂಗೆ ಈ ಕಡೆ ಮನೇಲಿ ತೋರಿಸ್ತಾರೆ. ಹುಡುಗ ಅಜ್ಜಿ ಹತ್ರ ಬಂದ. ಅಜ್ಜಿ ನಾವೇನಾರು ತಪ್ಪು ಮಾಡಿದ್ರೆ ನಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀಯ ಅಂತ, ತಪ್ಪು ಮಾಡಿದ್ರೆ ಪಕ್ಕ ನನ್ನ ಬುಲೆಟ್ಗೆ ಬಲಿ ಆಗ್ತೀರಾ ನೀವು ಅಂತ ಅಜ್ಜಿ ಹೇಳ್ತಾ ಇದೆ. ಅಜ್ಜಿ ಇವಾಗ ನಿನಗೆ ಕಾಫಿ ನೋಟ್ ಇನ್ನ ಕೊಡ್ತೀವಿ, ಅಕಸ್ಮಾತ್ ನಮ್ಮಮ್ಮ ನಿನಗೆ ವಿಷ ಹಾಕಿ ಕೊಟ್ಬಿಟ್ರೆ ಏನ್ ಮಾಡ್ತೀಯ ಅಂತ ಹುಡುಗ ಕೇಳ್ತಾನೆ. ಅವ್ನು ಹೇಳಿ ಬಾಯಿ ಮುಚ್ಚಿಲ್ಲ, ಅವ್ರಮ್ಮ ಅಲ್ಲಿ ಕಾಫಿ ತಗೊಂಡ್ ಬಂದವ್ರೆ. ಅಜ್ಜಿನೂ ಏನಪ್ಪ ಮಗ ಹೇಳಿ ಬಾಯಿ ಮುಚ್ಚಿಲ್ಲ, ಅಷ್ಟು ಬೇಗ ಇವರಮ್ಮ ಕಾಫಿ ತಗೊಂಡ್ ಬಂದ್ರಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಕುಡಿದು ತೋರಿಸ್ತಾರೆ. ಸರಿ ಕೊಡೆ, ಈ ಬಾಳೋ ಬದಲು ನಿನ್ ಕೊಡೋ ವಿಷ ಕುಡಿದು ಸಾಯ್ಬೋದು ಅಂತ ಅಜ್ಜಿ ಹೇಳ್ತಾರೆ. ಕುಡಿದ್ಬಿಟ್ಟು ಒಂಥರ ಹಂಗೆ ಗಂಟ್ಲು ನೋವು ಅಂತ ಟಕ್ಕಂತ ಅಜ್ಜಿ ಮಲ್ಕೊಂಡ್ಬಿಡದ. ಇನ್ನ ಹುಡುಗನಿಗೂ ಭಯ ಆಗುತ್ತೆ. ಅಯ್ಯೋ ಅಮ್ಮ ವಿಷಯ ಏನ್ ಹಾಕೊಟ್ಬಿಟ್ರ ಅಜ್ಜಿಗೆ ಅಂತ ಹೋಗಿ ನೋಡ್ತಾನೆ. ಹತ್ರ ಅಜ್ಜಿ ಬ್ಯಾ ಅಂತ ಹುಡುಗರಿಗೆ ರೇಗಿಸ್ತದೆ. ಇನ್ನ ಹುಡುಗನು ಅಲ್ಲಿಂದ ಹೋದ. ಹುಡುಗ ಸ್ಕೂಲ್ಗೆಲ್ಲ ಹೋಯ್ತವನೆ. ಅಮ್ಮನೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ತಿರ್ಗಾ ಸಾಯಂಕಾಲ ಅಮ್ಮನೆ ಮನೆಗೆ ಕರ್ಕೊಂಡ್ ಬರ್ತಾವ್ರೆ. ಹಿಂಗೆ ದಿನಗಳು ಕಳೀತಾ ಇದಾರೆ. ಒಂದ್ ತಿಂಗಳೇ ಆಗೋಯ್ತು ನೋಡಿ. ಒಂದಿನ ನೈಟ್ ಅಜ್ಜಿ ಕುತ್ಕೊಂಡು ಜ್ಯೂಸ್ ಏನೋ ಕುಡಿತಾ ಅವ್ರೆ. ಅಲ್ಲಿ ನಮ್ಮ ಹೀರೋಯಿನ್ ಮಗನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅಜ್ಜಿ ಹತ್ರ ಮಾತಾಡ್ತಾ ಅವ್ರೆ. ಅಲ್ಲ ಅಜ್ಜಿ ಇಷ್ಟು ದೊಡ್ಡ ಮನೆ ಒಬ್ಬರೇ ಇದಿರಲ್ಲ, ನಿಮ್ಗೇನೆ ಬೇಜಾರಾಗಲ್ವಾ? ಲೈ ನಿನಗೊಂದು ವಿಷಯ ಗೊತ್ತಾ? ನನ್ನ ಗಂಡ ಒಂದ್ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಕಣೆ. ನನ್ನ ಗಂಡ ಹಿಂಗೆ ಒಂದಿಬ್ರು ಬ್ರಿಟಿಷ್ ಅವ್ರನ್ನ ಕೊಂದ್ಬಿಟ್ಟು ಎಲ್ಲ ಓಡೋಗ್ಬಿಟ್ಟ. ಆ ಬ್ರಿಟಿಷ್ ಪೊಲೀಸರು ಬಂದು ನನ್ನ ಎಳ್ಕೊಂಡು ಹೋದ್ರು ಗೊತ್ತಾ? ಎಳ್ಕೊಂಡು ಹೋಗಿ ಒಂದು ಕತ್ತಲು ರೂಮಲ್ಲಿ ಹಾಕಿ ನನಗೆ ಏನೆಲ್ಲ ಮಾಡಿದ್ರು, ನನಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟರು ಗೊತ್ತಾ? ಆದ್ರೂ ನನ್ನ ಗಂಡನ ಬಗ್ಗೆ ನಾನು ಒಂದು ಮಾತು ಬಾಯ್ ಬಿಟ್ಟಿಲ್ಲ ಕಣ. ಇಷ್ಟೊತ್ತು ಗಂಟ ನಿನ್ನ ಹತ್ರ ಮಾತಾಡ್ತಾ ಏನಂದ್ರೆ ನಿನಗೆ ತುಂಬಾ ಇಷ್ಟ ಆಗಿದ್ಯಾ, ಸರಿ ನಿನ್ನ ಬಗ್ಗೆ ಏನಾದ್ರು ಹೇಳು ಅಂತ ಅಜ್ಜಿ ಕೇಳ್ತಾ ಅವ್ರೆ. ನಮ್ಮ ಹೀರೋಯಿನ್ ಅಜ್ಜಿ ನನ್ನ ಬಗ್ಗೆ ಹೇಳಕ್ ಏನಿದೆ ಅಜ್ಜಿ, ಅಜ್ಜಿ ನಿಮ್ಗೊಂದು ಕತೆ ಹೇಳ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಸರಿ ಹೇಳೆ ಅಜ್ಜಿ, ಈ ಕತೆನ ನನ್ನ ಜೀವನವಾಗಿ ಇಟ್ಕೋ ಅಜ್ಜಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರಿ ಹೇಳು ಕೇಳೋಣ ಅಂತ ಹಂಗೆ ಒಂದು ಕತೆ ಹೇಳ್ತಾರೆ ನಮ್ಮ ಹೀರೋಯಿನ್. ಒಂದೂರಲ್ಲಿ ಒಬ್ಳು ರಾಣಿ ಇದ್ಲು. ಆ ರಾಣಿನ ಒಬ್ಬ ರಾಜ ಮದುವೆ ಮಾಡ್ಕೊಂಡ. ಆ ರಾಜ ದೊಡ್ಡ ಕುಡುಕ, ಅನುಮಾನದ ಪಿಶಾಚಿ. ಆ ರಾಣಿಗೆ ಡೈಲಿ ಹೊಡೆಯವನು, ತುಂಬಾ ಚಿತ್ರ ಹಿಂಸೆ ಕೊಡೋನು, ಹೇಳ್ಬಾರ್ದು ಮಾತೆಲ್ಲ ಹೇಳೋನು. ಆ ರಾಣಿ ಒಂದಿನ ಏನ್ ಮಾಡಿದ್ಲು ಗೊತ್ತಾ? ಆ ರಾಜನ ಕೊಂದುಬಿಟ್ಟು ಮನೆ ಹಿಂದ್ಗಡೆ ಊತಾಕ್ಬಿಟ್ಲು. ಆ ರಾಣಿಗೆ ಅವಲೇ ಗೊತ್ತಾಗಿದ್ದು ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಏನ್ ಮಾಡೋದು? ರಾಣಿನ ಕರ್ಕೊಂಡೋಗಿ ಜೈಲ್ಗೆ ಹಾಕ್ಬಿಟ್ರು. ಅಲ್ಲೇ ಮಗು ಹುಡ್ತು. ಅವಳು ಆಚೆ ಬಂದ್ಲು, ದಿಕ್ಕಿಲ್ಲ ದಾರಿ ಇಲ್ಲ. ಕೊನೆಗೆ ನಿಮ್ ಮುಂದೆ ಕುತ್ಕೊಂಡಿದ್ದಾಳೆ ಅಜ್ಜಿ ಅಂತ ನಮ್ಮ ಹೀರೋಯಿನ್ ಕತೆ ಹೇಳ್ತಾರೆ. ಅಜ್ಜಿಗೆ ಇನ್ನ ಖುಷಿ ಆಗ್ಬಿಡ್ತಾರೆ. ಲೇ ನನ್ನ ಸ್ಟೋರಿನೇ ಕೆಟ್ಟದಾಗಿರುತ್ತೆ ಅನ್ಕೊಂಡೆ, ನಿನ್ನ ಸ್ಟೋರಿ ನನಗಿನ್ನ ಕಷ್ಟವಾಗಿದೆ. ಸರಿ ಕಣೆ, ಏನು ಆಗಲ್ಲ, ಧೈರ್ಯವಾಗಿರು ಅಂತ ಧೈರ್ಯ ತುಂಬ್ತಾರೆ ಅಜ್ಜಿ ನಮ್ಮ ಹೀರೋಯಿನ್ಗೆ. ಹಿಂಗೆ ಒಂದಿನ ಸಾಯಂಕಾಲ ಮಗನ ಪಿಕಪ್ ಮಾಡಕ್ಕೆ ಅಮ್ಮ ಬರ್ತಾರೆ. ನೋಡಿದ್ರೆ ಅಲ್ಲಿ ಮಗ ಇಲ್ಲ. ಅಲ್ಲಿ ಚಿಕ್ಕ ಹುಡುಗರ ಜೊತೆ ಆಟ ಆಡ್ತಾವನೆ. ಆ ಚಿಕ್ಕ ಹುಡುಗರು ಅವಾಗಲೇ ಮಾವಿನಕಾಯಿ ಕದಿಯಕ್ಕೆ ಬಂದ್ರಲ್ಲ ಆ ಹುಡುಗರು. ಇನ್ನ ಅಮ್ಮನ ಮಗನ ಕರೆದ್ರು. ಮಗನೇ ನಿನಗಿದೆ ಲಾಸ್ಟ್ ವಾರ್ನಿಂಗು, ನಿನಗೆ ನಾನು ನನಗೆ ನೀನು ಅಂತ ಫಸ್ಟೇ ಮಾತಾಡಿದೀವಿ ಮಗನೇ, ಯಾರ ಸವಾಸ ನಾನು ಬೇಡ ಕಣ, ಇಲ್ಲೇ ಕಾಯಿ. ಎಷ್ಟು ವರ್ಷ ಎಷ್ಟು ತಿಂಗಳಾದ್ರೂ ಅಮ್ಮ ಬಂದೇ ಬರ್ತೀನಿ ನಿನಗೋಸ್ಕರ. ಈ ಡೈಲಾಗ್ ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಅಮ್ಮ ಏನ್ ಹೇಳ್ತಾವ್ರೆ, ಎಷ್ಟು ದಿನನಾಗ್ಲಿ ಎಷ್ಟು ತಿಂಗಳನ್ನಾಗ್ಲಿ ನೀನು ಇಲ್ಲೇ ಇರಬೇಕು ಅಂತ ಅಮ್ಮ ಹೇಳ್ತಾವ್ರಲ್ಲ, ಈ ಡೈಲಾಗ್ ನ ಜ್ಞಾಪಕ ಇಟ್ಕೊಳ್ಳಿ. ಮಾರನೇ ದಿನ ಬೆಳಗ್ಗೆ ಆಯ್ತು. ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ. ಅಲ್ಲೊಂದು ಬ್ಯಾಂಗಲ್ ಸ್ಟೋರ್ ಇದೆ. ಸರಿ ಒಂದು ವಾಲೆ ತಗೊಳ್ಳೋಣ ಅಂತ ಅಲ್ಲಿ ವಾಲೆ ತಗೊಂತ ಅವ್ರೆ. ಅವ ಏನೋ ಮೇಡಮ್ ಅವರೇ ಇನ್ನೊಂದು ಚೆನ್ನಾಗಿದೆ, ಇದನ್ನ ಹಾಕಿ ನೋಡಿ ಹೇಳ್ತಾನೆ. ಅದೊಂದು ಹಾರ್ಟ್ ಶೇಪ್ ಇದೆಲ್ಲ. ಹಂಗೆ ಚೆಕ್ ಮಾಡ್ತಾ ಅವ್ರೆ. ಹಿಂದ್ಗಡೆಯಿಂದ ಒಂದು ಸೌಂಡ್. ಲೇ ಎಲ್ಲೇ ಹೋಗಿದೆ, ನಾನು ನಿನಗೆ ಫೋನ್ ಮಾಡ್ತಾನೆ ಇದೀನಿ, ನೀನು ಫೋನು ಮಾಡಿಲ್ಲ ಯಾಕೆ? ಅಲ್ಲಿ ನೋಡೆ ನಮ್ಮ ಹುಡುಗಿರು ಹೆಂಗೆ ಮಿಣಮಿಣ ಅಂತ ಮಿಣಗುತ್ತಾವ್ರೆ. ಈ ತರ ನಿನ್ನೂ ಮಿಣಗಸನ ಅನ್ಕೊಂಡ್ರೆ ಏನೇ ನೀನು ಅಂತ. ಅದೇ ಜೈಲಲ್ಲಿ ಒಬ್ಬರು ನಂಬರ್ ಕೊಟ್ಟರಲ್ಲ ಅವರು ಬಂದಿರೋದು. ನಮ್ಮ ಹೀರೋಯಿನ್ಗೆ ಯಾವ್ದೋ ದೆವ್ವ ನೋಡ್ದಂಗೆ ಅಷ್ಟು ಭಯ ಆಗುತ್ತೆ. ಇನ್ನು ಅವ್ರ ಹತ್ರ ಹೇಳ್ದೆ ಮಾಡ್ದೆ ಸೀದಾ ಓಡೋಗ್ಬಿಡ್ತಾರೆ ಅಲ್ಲಿಂದ. ಆ ಅಮ್ಮನೂ ಹೇಳ್ತಾ ಇದೆ, ಲೇ ನೀನು ಎಲ್ಲೋದ್ರು ನಿನ್ನ ಬಿಡಲ್ಲ ಕಣೆ ಅಂತ ಅಲ್ಲಿ ನಿಂತ್ಕೊಂಡು ಬಡ್ಕೊಂತ ಇದೆ. ಸೀದಾ ಇವರು ಮನೆಗೆ ಬಂದ್ರು. ಬಾಗ್ಲು ಮುಚ್ಕೊಂಡ್ರು. ಬ್ಯಾಗಲ್ಲಿ ಬಟ್ಟೆ ಬರಿಯೆಲ್ಲ ತುಂಬುತ್ತಾವ್ರೆ. ಹುಡುಗನು ಅಮ್ಮ ಏನಮ್ಮ ತಿರ್ಗಾ ಬೇರೆ ಕಡೆ ಹೋಗ್ಬೇಕಾ, ನಿನಗೆಲ್ಲ ಗೊತ್ತಲ್ಲ ಮಗನೇ, ನಾನು ಯಾರನ್ನ ನೋಡ್ಬಾರ್ದು ಅನ್ಕೊಂಡು ಅವಳನ್ನೇ ನೋಡ್ಬಿಟ್ಟೆ, ಬೇಗ ಬಾ ಓಡೋಣ ಅಂತ ಬಡ್ಕೊಂತಾವ್ರೆ. ಬಟ್ ಮಗಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದೆ. ಅಲ್ಲಿ ತುಂಬಾ ಫ್ರೆಂಡ್ ಎಲ್ಲ ನೋಡಿದ್ನಲ್ಲ. ಹುಡುಗ ಇಲ್ಲ ನಾನು ಬರಲ್ಲ, ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಸ್ವಲ್ಪ ಅಮ್ಮನ ಕಡೆ ಸೌಂಡ್ ಆಗ್ತಾನೆ. ಇನ್ನು ಅಮ್ಮನು ಆಚೆ ಬಂದು ಪಾಪ ಗೊಳೋ ಅಂತ ಹತ್ಕೊಂಡ್ಬಿಡ್ತಾರೆ. ಈ ವಿಷಯ ಅಜ್ಜಿ ಗೊತ್ತಾಯ್ತು. ಹಂಗೆ ಅಜ್ಜಿಗೆ ಸ್ವಲ್ಪ ಆಸ್ತಮಾ ಪ್ರಾಬ್ಲಮ್ ಆಯ್ತು. ನಮ್ಮ ಹೀರೋಯಿನ್ ಬರ್ತಾರೆ. ಅಜ್ಜಿ ಯಾಕಜ್ಜಿ ಏನಜ್ಜಿ ತಗೋಜಿ ಔಷಧಿ ಅಂತ ಔಷಧಿನ ಕೊಡ್ತಾರೆ. ಅಜ್ಜಿ ಔಷಧಿನ ತಡ್ಬಿಟ್ಟು
ಬಿಡ್ತಾರೆ. ಬೇಡ ಬೇಡ ನನಗೆ ಔಷಧಿ ಬೇಡ, ನೀನು ಎಲ್ಲೇ ಹೋಗ್ತೀಯ ನನ್ ಬಿಟ್ಟು, ಬೇಡ ಕಣೆ ನೀನು ಇಲ್ಲೇ ಇದ್ಬಿಡೆ, ನನ್ನ ಮನೆ ನಿನಗೋಸ್ಕರ ಬಿಟ್ಕೊಟ್ಬಿಡ್ತೀನಿ ಕಣೆ, ಪ್ಲೀಸ್ ಕಣೆ, ನನ್ನ ಕೊನೆಯ ಸೀನ್ ಗೊತ್ತಾ, ನೀನು ಇಲ್ಲೇ ಇರಬೇಕು ಅಂತ ಅಜ್ಜಿ ಪ್ರಾಣ ಬಿಟ್ಬಿಡ್ತಾರೆ. ಇನ್ನು ನಮ್ಮ ಹೀರೋಯಿನ್ಗೂ ತಲೆ ಕೆಡ್ತಾ ಇದೆ, ಏನಪ್ಪಾ ಮಾಡೋದು, ಅಜ್ಜಿ ಕೊನೆಯ ಸೀನಾರು ನಾವು ನಿರ್ವಹಿಸಬೇಕಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಅವ್ರೆ. ಇನ್ನ ಅಜ್ಜಿನ ಕರ್ಕೊಂಡೋಗಿ ಮನೆ ಹಿಂದ್ಗಡೆ ಊತಾಕ್ಬಿಟ್ಟು ಅಲ್ಲೊಂದು ಬಾಳೆಕಾಯಿ ದಿಂಡು ಮರ ಇಟ್ಬಿಟ್ಟು ಇನ್ನ ಮಗನ ಕರ್ಕೊಂಡೋಗಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾರೆ. ತಿರ್ಗಾ ಮಗನ ಮನೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ನೋಡಿ ಅಜ್ಜಿ ರೂಮಲ್ಲೇ ಇಬ್ರು ಮಲಗವ್ರೆ. ಮಾರನೇ ದಿನ ಬೆಳಗ್ಗೆ ಹುಡುಗರು ತಿರ್ಗಾ ಚೇಪೆಕಾಯಿ ಕದಕ್ಕೆ ಬಂದವ್ರೆ. ನಮ್ಮ ಹೀರೋಯಿನ್ ಅದರಲ್ಲಿ ಬಂದೂಕಲ್ಲಿ ಒಂದು ಡಮ್ಮಿ ಬುಲೆಟ್ ಹಾಕ್ಬಿಟ್ಟು ಸುಮ್ಮನೆ ಆ ಕಡೆ ಗಾಳಿಯಲ್ಲಿ ಡಮ್ ಅಂತ ಶೂಟ್ ಮಾಡ್ತಾರೆ. ಇನ್ನ ಎಲ್ಲ ಹುಡುಗರೆಲ್ಲ ಲೋ ಅಜ್ಜಿ ಶೂಟ್ ಮಾಡಿದ್ಲು ಓಡೋರು ಅಂತ ಎಲ್ಲ ಓಡೈತಾರೆ. ಒಂದಿನ ಮಗುನ ಡ್ರಾಪ್ ಮಾಡ್ಬಿಟ್ಟು ನಮ್ಮ ಹೀರೋಯಿನ್ ಹಂಗೆ ಬರ್ತಾ ಅವ್ರೆ. ಅವ್ರ ಹಿಂದೆ ಯಾರೋ ಬರೋ ತರ ಅವರಿಗೆ ಆಗ್ತಾ ಇದಾರೆ. ಆ ಕಡೆ ತಿರುಗ್ತಾರೆ, ನೋಡಿದ್ರಲ್ಲಿ ಯಾರು ಇಲ್ಲ. ಸರಿ ಸೀದಾ ಓಡ್ ಬಂದು ಮನೆ ಒಳಗಡೆ ಸೇರ್ಕೊಂಡು ಬಾಗ್ಲು ಹಾಕೊಂಡ್ರು. ಅದೇ ಟೈಮ್ಗೆ ಅಜ್ಜಿ ಮಗನು ಫೋನ್ ಮಾಡ್ದ. ಎಷ್ಟು ಸರಿ ಫೋನ್ ಮಾಡೋದು, ಯಾಕೆ ನೀನು ಫೋನ್ ತೆಗಿದಲ್ಲ ಅಂತ. ಇಲ್ಲ ಸ್ವಲ್ಪ ಮಾರ್ಕೆಟ್ಗೆ ಹೋಗಿದೆ, ಇವಾಗ ತಾನೇ ಬಂದೆ. ಹೇಳಿ ಅಮ್ಮ ಹೆಂಗಿದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ. ಸರಿ ನೆಕ್ಸ್ಟ್ ವಾರ ನಮ್ಮ ಕಸಿನ್ಸ್ ಯಾರೋ ಬರ್ತಾರಂತೆ, ಸ್ವಲ್ಪ ನೋಡ್ಕೋ ಅವ್ರನ್ನ, ಮನೆಲ್ಲ ನೀಟಾಗಿ ಇಟ್ಕೋ ಅಂತ ಹೇಳ್ತಾರೆ. ಸರಿ ಅಂತ ಹುಡುಗಿ ಫೋನ್ ಕಟ್ ಮಾಡುತ್ತೆ. ಆ ಕಡೆ ಯಾರೋ ಬಾಗ್ಲು ಬಡಿದ್ರು. ಇವರು ತುಂಬಾ ಭಯದಿಂದ ಹೋಗಿ ನೋಡ್ತಾರೆ. ನೋಡಿದ್ರೆ ಆ ವಾಂಟಿನರಿ ಬಂದಿರೋದು. ಏನಲ್ಲಿ ನಿನಗೆ ಅವತ್ತೇ ಹೇಳಿದ್ನಲೆ ನೀನ್ ಎಲ್ಲಿ ಹೋದ್ರು ನಾನು ಬಿಡಲ್ಲ ಅಂತ. ಜಾಗ ಮಾತ್ರ ಸೂಪರ್ ಆಗಿದೆ ಕಣ. ಆಕ್ಚುಲಿ ಈ ವಾಂಟಿ ಏನ್ ಕೆಲಸ ಮಾಡೋದು ಗೊತ್ತಾ, ವೇಶ್ಯ ಕೆಲಸ ಮಾಡ್ಸೋದು ಹುಡುಗಿರು ಇಟ್ಕೊಂಡು. ಆ ಕೆಲಸಕ್ಕೆ ನಮ್ಮ ಹೀರೋಯಿನ್ ಬಾ ಅಂತ ಕರೀತಾ ಇರೋದು. ಸೂಪರ್ ಆಗಿದೆ ಕಣ ರೂಮ್. ಈ ಬೆಡ್ರೂಮ್ ಸಕ್ಕದಾಗೈತೆ. ಇಲ್ಲಿ ಒಂದ್ 3 ಜನ ಹುಡುಗಿರ್ನ ಕರೆಸ್ತೀನಿ. ಹಂಗೆ ಸ್ವಲ್ಪ ಹುಡುಗರು ಬರ್ತಾರೆ. ಲೇ ನಿನ್ಗೆ ಯಾರನ್ನ ಇಷ್ಟ ಆದ್ರೆ ನೋಡ್ಕೊಳ್ಳೆ, ಒಳ್ಳೆ ದುಡ್ಡು ಮಾಡಬಹುದು ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಅವ್ರಿಗೊಂದು ಕಾಫಿನ ಕೊಟ್ರು. ಬಟ್ ಅಮ್ಮ ಕಾಫಿ ಕುಡಿಯಲ್ಲ, ಎಲ್ಲಿ ವಿಷ ಹಾಕೊಟ್ಬಿಡಿದಾಳು ಅಂತ. ಯಾಕಂದ್ರೆ ಔಷಧಿ ಡಬ್ಬಗಳು ಬೇಜಾನ್ ಇರುತ್ತೆ. ನಮ್ಮ ಹೀರೋಯಿನ್ ಕುಡಿತಾರೆ. ಸರಿ ಕೊಡು ಅಂತ ಅದನ್ನ ಎಸ್ಕೊಂಡು ಕುಡ್ಕೊಂಡು ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಆಚೆ ಹೋಯ್ತಾರೆ. ನಮ್ಮ ಹೀರೋಯಿನ್ ತುಂಬಾ ಯೋಚನೆ ಮಾಡ್ತಾರೆ, ಏನ್ ಮಾಡೋಣ ಅಂತ. ಸರಿ ಬಿಡು, ಗೊತ್ತಿರೋಳು ಒಬ್ಳೆ ಇರೋದು ಅಂತ ಹೇಳಿ ಆ ಅಜ್ಜಿದು ಗನ್ ಇರುತ್ತೆ ಗೊತ್ತಾ, ಆ ಗನ್ನಿಗೆ ಎತ್ಕೊಂಡು ಅಜ್ಜಿ ಒಟ್ಟು 2 ಬುಲೆಟ್ ಇಕ್ಕಿರುತ್ತೆ. ಒಂದು ಗಾಳಿಲಿ ಶೂಟ್ ಮಾಡಕ್ಕೆ, ಇನ್ನೊಂದು ಮನುಷ್ಯರನ್ನೇ ಶೂಟ್ ಮಾಡಕ್ಕೆ. ಆ ಮನುಷ್ಯರನ್ನ ಶೂಟ್ ಮಾಡೋ ಬುಲೆಟ್ ಆ ಗನ್ನಲ್ಲಿ ಲೋಡ್ ಮಾಡ್ಕೊಂಡು ಅವಳು ಆಚ ಕಡೆ ಫೋನಲ್ಲಿ ಮಾತಾಡ್ತಾ ಅವಳೆ. ಡಮಾರ್ ಅಂತ ಒಂದು ಸೌಂಡ್ ಕೇಳಿಸ್ತವ್ರಿ. ಇನ್ನ ಮನೆ ಮುಂದೆ ರಕ್ತನ ಒರೆಸ್ತಾ ಅವ್ರು ನೋಡಿ ಅಲ್ಲಿ. ಹಂಗೆ ಈ ಕಡೆ ಸ್ಕೂಲಿಂದ ಬಂದಲ್ಲ ಮಗ, ಅವನು ಈ ಕಡೆ ಕಾಯ್ತಾ ಅವನೇ. ಇದೇನಪ್ಪ ಅಮ್ಮ ಇನ್ನೂ ಬಂದಿರವಲ್ಲ, ಸರಿ ಬಿಡು ಅಮ್ಮ ಹೆಂಗೋ ಹೇಳಿದಾರೆ ನಾನು ಬರೋ ಗಂಟ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಅಲ್ಲೇ ಕುತ್ಕೊಂಡ ಹುಡುಗ. ಈ ಕಡೆ ಒಂದು ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಅಲ್ಲೊಬ್ರು ಬಂದು ಕಂಪ್ಲೇಂಟ್ ಕೊಡ್ತಾ ಅವ್ರೆ. ಸರ್ ಈ ತರ ನಮ್ಮ ತಮ್ಮನ ಮಗ ಒಬ್ಬ ಇದ್ದಾನೆ, ಅವನು ಪೊಲೀಸ್ ಈ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾನೆ. ನನ್ನ ಮಗಂದು ದುಬೈಗೆ ಹೋಗೋದಕ್ಕೆ ಪಾಸ್ಪೋರ್ಟ್ ಬಂದಿದೆ ಸರ್, ವೆರಿಫಿಕೇಶನ್ ಮಾಡ್ಕೊಡ್ತಾ ಇಲ್ಲ. ಅವನಿಗಿರೋ ಪ್ರಾಬ್ಲಮ್ಗೆ ಅವ್ನ ಜೀವನದಲ್ಲಿ ಆಟಾಡಬಹುದಾ ಸರ್ ಅಂತ ಅತತಪ್ಪ ಕೇಳ್ತಾ ಅವ್ರೆ. ಆ ದೊಡ್ಡಧಿಕಾರಿನ ಅವ್ರನ್ನ ಕರೆಸಿದ್ರು. ಏಯ್ ಏನೋ ನಿನಗೂ ಅವನಿಗೂ ಪ್ರಾಬ್ಲಮ್ ಆದ್ರೆ ಏನಕ್ಕೋ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡ್ತಾ ಇಲ್ಲ, ನಿನ್ ಬಗ್ಗೆ ನನಗೆ ಗೊತ್ತು ಕಣ, ನೀನು ಎಂತವನು ಅಂತ. ಸರ್ ನೀವು ಹೋಗಿ ಸರ್ ಬೇರೆ ಪೊಲೀಸರನ್ನ ಕರೆಸಿ ನಿಮ್ಮ ಪಾಸ್ಪೋರ್ಟ್ ನ ವೆರಿಫಿಕೇಶನ್ ಮಾಡಿಸ್ತೀನಿ ಅಂತ ಇವ್ರಿಗೂ ಬೈತಾರೆ. ಹಂಗೆ ಇನ್ನೊಬ್ಬರು ಕಾನ್ಸ್ಟೇಬಲ್ ಹೇಳ್ತಾರೆ, ಅವ್ನ ಟೈಮ್ ಇವತ್ತು ಮನೆಗೆ ಹೋಗ್ಬಾರ್ದು, ಇವ್ರು ಮಾಡಿರೋ ಕೆಲಸಕ್ಕೆ ಅವ್ನಿಗೆ ಏನೋ ಕೆಲಸ ಕೊಡ್ತಾರಯ್ಯ ಅಂತ ಹೇಳ್ತಾರೆ. ಆ ಪೊಲೀಸ್ ಅವರು ಬಂದು ಅಲ್ಲೊಂದು ಮದುವೆ ಮಾಡ್ಕೊಳ್ಳೋ ಹುಡುಗಿ ಇದೆ, ಆ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾವ್ರು ನೋಡಿ. ಅಲ್ಲಿಗೊಬ್ರು ಪೊಲೀಸ್ ಅವರು ಬಂದ್ರು. ಅಲ್ಲೇ ಒಬ್ಬ ಸ್ಕೂಲ್ ಹುಡುಗ ತುಂಬಾ ಟೈಮ್ ಇಂದ ಒಂದೇ ಕಡೆ ನಿಂತವನಂತೆ. ಅದೇ ನಮ್ಮ ಹೀರೋಯಿನ್ ಮಗನ ಹೇಳ್ತಾ ಇರೋದು. ಸ್ವಲ್ಪ ಹೋಗಿ ನೋಡಯ್ಯ ಅಂತ ಹೇಳ್ತಾರೆ. ಸರಿ ಸರ್ ಹೋಗಿ ನೋಡ್ತೀನಿ ಅಂತ ಇವರು ಹೋಗಿ ನೋಡ್ತಾರೆ. ಆ ಹುಡುಗ ಬಟ್ಟೆ ಏನು ಹಾಕೊಳ್ಳದೆ ಬರೇ ಚಡ್ಡಿಯಲ್ಲಿ ಹೆಂಗ್ ನಿಂತಾವ್ ನೋಡಿ. ಆ ಊರಲ್ಲಿರೋರು ಈ ಪೊಲೀಸ್ ಅವರೆಲ್ಲ ಕೇಳ್ತಾರೆ, ಹುಡುಗ ಬಾಯಿ ತೆಗಿತಲ್ವಲ್ಲ, ಹಂಗೆ ಸೈಲೆಂಟ್ ಆಗಿ ನಿಂತವನೆ. ಇನ್ನ ಅವನಿಗೆ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ರು. ದೊಡ್ಡಧಿಕಾರಿ ಹೇಳ್ತಾರೆ, ಸರ್ ಹೆಂಗಿದ್ರು ಬೆಳಿಗ್ಗೆ ಯಾರನ್ನ ಕಂಪ್ಲೇಂಟ್ ಕೊಡ್ತಾರೆ, ಅವ್ರ ಮಗನೇ ಇರಬೇಕು, ಕಳಿಸ್ಬಿಡೋಣ ಬಿಡಿ ಸರ್ ಅಂತ ಹೇಳ್ತಾರೆ. ಬೆಳಿಗ್ಗೆ ಗಂಟ ಹುಡುಗನ ಎಲ್ಲಿಕ್ಯಾ ಒಂದ್ ಕೆಲಸ ಮಾಡು, ನಿಮ್ಮ ಮನೇಲಿ ಇಟ್ಕೋ ಅಂತ ಹೇಳ್ತಾರೆ. ಇನ್ನ ಹುಡುಗನ ಕರ್ಕೊಂಡ್ ಬಂದು ಮನೇಲಿ ಮಲಗಿಸ್ಕೊಂಡ್ರು. ಆ ಕಡೆ ರೂಮಲ್ಲಿ ಅದೇ ಪೊಲೀಸ್ ಅವರು ಇಬ್ಬರು ರೊಮ್ಯಾನ್ಸ್ ಮಾಡ್ತಾ ಇರಲ್ಲ, ಆ ಹುಡುಗಿನ ಕರ್ಕೊಂಡೋಗಿ ಡ್ರಾಪ್ ಮಾಡೋದಕ್ಕೆ ಆಚೆ ಬರ್ತಾ ಅವ್ರು ನೋಡಿ. ಇನ್ನ ಟಕ್ ಅಂತ ಹುಡುಗನು ಎದ್ದ, ಎಲ್ಲಾ ಕಿಟಕಿ ಎಲ್ಲ ಮುಚ್ಕೊಂಡಿದ್ದಾರೆ. ಹುಡುಗ ಹಂಗೆ ಅಮ್ಮನ ಕಡೆ ಯೋಚನೆ ಮಾಡ್ತಾ ಅವನೇ. ಈ ಕಡೆ ಅಮ್ಮನ್ನ ತೋರಿಸ್ತಾರೆ. ಅಮ್ಮ ಅವಾಗಲೇ ಅವ್ರನ್ನ ಶೂಟ್ ಮಾಡಿ ಬಿಸಾಕಿದ್ರಲ್ಲ, ಹಂಗ ಆಚೆ ಒರೆಸ್ತಾವ್ರೆ. ಆ ಮನೆ ಮುಂದೆ ಯಾರೋ ಬಂದ್ರು, ಈ ತರ ಅಜ್ಜಿ ನೋಡ್ಬೇಕು ಎಲ್ಲಿದ್ದಾರೆ ಅಂತ. ಅವಯ್ಯ ಒಬ್ಬ ಒಳಗಡೆ ಹೋಯ್ತಾನ್ರಿ. ಡಮಾರ್ ಅಂತ ಯಾರೋ ಶೂಟ್ ಮಾಡ್ದಂಗ ಆಯ್ತು. ಹಂಗೆ ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಈ ಕಡೆ ಮಾರನೇ ದಿನ ಬೆಳಗ್ಗೆ ಆ ಪೊಲೀಸ್ ಹೇಳ್ತಾರಲ್ಲ, 2-3 ಸ್ಕೂಲ್ ಹತ್ರ ಎಂಕ್ವೈರಿ ಮಾಡ್ತಾರೆ. ಒಂದು ಅಡ್ರೆಸ್ ಸಿಕ್ತು. ಆ ಅಡ್ರೆಸ್ ಹತ್ರ ಹೋಗಿ ನೋಡಿದ್ರೆ ಅಲ್ಲೊಂದು ಚಿಕನ್ ಅಂಗಡಿ ಇದೆ. ತಿರ್ಗಾ ಇನ್ನೊಂದು ಅಡ್ರೆಸ್ ಇನ್ನೊಬ್ಬರಿಗೆ ಫೋನ್ ಮಾಡಿ ಹೇಳ್ತಾರೆ. ಆ ಕಡೆ ನಾನು ಫೋನ್ ಬರುತ್ತೆ. ಸರ್ ನೀವು ಹೇಳಿದೆಲ್ಲ ಕರೆಕ್ಟೇ, ಬಟ್ ಅವ್ರಿಗೆ ಮಗ ಇಲ್ವಲ್ಲ ಸರ್, ಮಗ ಸತ್ತೋಗಿ ಒಂದು 3 ತಿಂಗಳು ಆಯ್ತಲ್ಲ. ಅದೇ ರೀ ಓನರ್ ಅಮ್ಮನ್ ಡಾಕ್ಯುಮೆಂಟ್ ಇತ್ತಲ್ಲ, ಅವ್ರ ಡಾಕ್ಯುಮೆಂಟ್ ಇದ್ದಾನೆ ಇವ್ರ ಮಗನ ಸ್ಕೂಲ್ ಸೇರಿಸಿರೋದು. ಪೊಲೀಸ್ ಅವರಿಗೆ ಸ್ವಲ್ಪ ಅನುಮಾನ ಆಯ್ತು, ಇದೊಂದು ಫೇಕ್ ಡಾಕ್ಯುಮೆಂಟ್, ಎಂಕ್ವೈರಿ ಮಾಡಿದ್ರೆ ಇನ್ನೇನಾದ್ರು ಸಿಗುತ್ತೆ ಈ ಹುಡುಗನ ಹತ್ರ ಅಂತ ಹೇಳಿ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಅದೇ ಇವ್ರು ಲವರ್ ಇದ್ರಲ್ಲ ಅವರಿಗೆ, ಲೇ ಆ ಹುಡುಗನ ಹುಷಾರಾಗಿ ನೋಡ್ಕೋ, ಆ ಹುಡುಗನ ಹಿಂದ್ಗಡೆ ಯಾವ್ದೋ ಒಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ ಅಂತ ಫೋನಲ್ಲಿ ಹೇಳ್ತಾರೆ. ಈ ಕಡೆ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ಆ ಹುಡುಗ ಅಲ್ಲಿ ಕುತ್ಕೊಂಡಿದ್ದಾನೆ. ಆ ಮುಂದೆನೆ ಪೊಲೀಸ್ ಅಮ್ಮನ ಕುತ್ಕೊಂಡಿದೆ. ತಿರ್ಗಾ ನೋಡಿದ್ರೆ ಹುಡುಗ ಇಲ್ಲ ಅಲ್ಲಿ. ಆ ಕಡೆ ಪೊಲೀಸ್ ಅಮ್ಮ ಹುಡುಕ್ತಾ ಇದ್ದಾರೆ. ನೀವು ಔಟ್ ಆಂಟಿ ಅಂತ ಹುಡುಗ ಹೇಳ್ತಾನೆ. ತಿರ್ಗಾ ಕರ್ಕೊಂಡ್ ಬಂದು ಒಂದ್ ಕಡೆ ಕುಂಡ್ರಿಸಿದ್ರು. ತಿರ್ಗಾ ಹಂಗೆ ಹುಡುಗ ಕಾಣಿಸ್ತಾ ಇಲ್ಲ. ತಿರ್ಗಾ 2-3 ರೌಂಡ್ ಹೊಡಿತಾ ಅವ್ರೆ. ಆಂಟಿ ನಾನು ಎಲ್ಲಿದ್ದೀನಿ ಅಂತ ಹುಡುಗ ಹೇಳ್ದ. ಹುಡುಗ ಬಿಡು ಕಾಮಿಡಿ ಮಾಡ್ತಾನೆ ಅಂತ ಕರ್ಕೊಂಡ್ ಬಂದು ಕುಂಡ್ರಿಸಿದ್ರು. ತಿರ್ಗಾ 3ನೇ ಸತಿ ಹುಡುಗ ಕಾಣಿಸ್ತಾ ಇಲ್ಲ. ಎಲ್ಲಾ ಕಡೆ ಹುಡುಕ್ತಾರೆ, ಹುಡುಗ ಎಲ್ಲೂ ಸಿಗದೇ ಇಲ್ಲ. ಕಾನ್ಸ್ಟೇಬಲ್ ಅಮ್ಮನಿಗೆ ಸ್ವಲ್ಪ ಭಯ ಬಂತು. ಆಚೆ ರೋಡೆಲ್ಲ ಬಂದು ಹುಡುಕ್ತಾರೆ. ನೋಡ್ರಿ ಆ ರೋಡ್ ಪಕ್ಕದಲ್ಲಿ ಒಂದು ತೂತಾಗಿದೆ. ಹಂಗಾರೆ ಆ ತೂತಲ್ಲಿ ಚಿಕ್ಕ ಮಕ್ಕಳು ನುಗ್ಗಿರ್ತಾರೆ. ಹುಡುಗ ಅಲ್ಲಿಂದ ಎಸ್ಕೇಪ್ ಆಗೋದಾ? ಇನ್ನ ದೊಡ್ಡಧಿಕಾರಿ ಬಂದು ಎಲ್ಲಾರನ್ನೂ ರುಬ್ಬುದ ಬಿದ್ದವ್ರೆ. ಒಬ್ಬ ಚಿಕ್ಕ ಹುಡುಗ ನೋಡ್ಕೊಳಕಾಗಿಲ್ಲ, ನೀವೆಲ್ಲ ಏನ್ ಡ್ಯೂಟಿ ಮಾಡ್ತಾ ಇರ ಹಂಗೆ ಹಿಂಗಂತ. ಆ ಪೊಲೀಸ್ ಅವರನ್ನು, ಸರ್ ನಾನೆಲ್ಲ ಕಳ್ದಾಕಿಲ್ಲ, ಅವಳೇ ಕಳ್ದಾಕಿದ್ದು ಅಂತ ಲವ್ವರ್ನ ತಗೊಳಾಕ್ಬಿಡ್ತಾನೆ. ಇನ್ನ ಲವ್ವರ್ಗೆ ಬರುತ್ತೆ ನೋಡಿ ಕೋಪ. ಅವತ್ತೇ ಇವ್ರ ಲವ್ನು ಬ್ರೇಕಪ್ ಆಗೋಯ್ತು. ಆ ಪೊಲೀಸ್ ಅವನಿಗೆ ಆ ಹುಡುಗನ ಮೇಲೆ ಎಷ್ಟು ಕೋಪ ಐತೆ ಅಂದ್ರೆ, ಅಲ್ಲಿ ನೋಡಿ ಆ ಹುಡುಗನ ಫೋಟೋನ ಆ ಸಿಗರೇಟ್ ಅಲ್ಲಿ ಹಾಕಿ ಒಸಕ್ತಾ ಬಿದ್ದವನೆ. ಹಂಗೆ ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಕಳೀತು ಒಂದು 7-8 ವರ್ಷ ಕಳೀತು. ಇಲ್ಲೊಂದು ಡಕೋಟಾ ಬಸ್ ಬರ್ತಾ ಇದೆ. ಆ ಬಸ್ಸಿಂದ ಒಬ್ಬ ಹುಡುಗ ಇಳ್ದ. ಇವನ್ ಯಾರು ಗೊತ್ತಾ? ನಮ್ಮ ಹೀರೋಯಿನ್ ಮಗಾರಿ ದೊಡ್ಡವನಾಗೋ ನೋಡಿ. ಹುಡುಗ ಸೀದಾ ಆ ಬಂಗ್ಲಾ ಕಡೆ ಬರ್ತಾನೆ. ಬಂದು ಆ ಕಡೆ ಈ ಕಡೆ ಹುಡುಕ್ತಾನೆ. ಇವ್ರ ಅಮ್ಮ ಎಲ್ಲೂ ಸಿಗಲ್ಲ. ಹುಡುಗ ಸೀದಾ ಆ ಸ್ಟೇಷನ್ ಹತ್ರ ಬಂದ. ಅಲ್ಲೊಬ್ಬರ ಹತ್ರ ಕೇಳ್ತಾವನೆ, ಸರ್ ಈ ತರ ಇಲ್ಲಿ ಆ ಮೇಡಮ್ ಅವರು ಅದೇ ಇಬ್ರು ಲವ್ ಮಾಡ್ತಾ ಇರಲ್ಲ ಸರ್, ಅವ್ರ ಇದಾರ ಅಂತ ಕೇಳ್ತಾರೆ. ಇಲ್ಲಪ್ಪ ಅವರೆಲ್ಲ ಹೊಂಟೋದು, ನಾನು ಬಂದು ಇವಾಗ 1.5-2 ವರ್ಷ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅಲ್ಲೊಬ್ರು ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರು ಹಂಗೆ ಇದ್ದಾರೆ. ಸರ್ ನನಗೆ ಗೊತ್ತಿಲ್ವಾ ಸರ್, ಅದೇ
ಅದೇ ಸರ್ ನಾನು ಚಿಕ್ಕ ಹುಡುಗ ಇರ್ಬೇಕಾರೆ ನನ್ನ ಕರ್ಕೊಂಬಂದಿರಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ಸಖತ್ತು ಶಾಕ್ ಆಗುತ್ತೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಲೋ ನೀನ್ ಯಾಕೋ ಇಲ್ಲಿ ಬರಕೋದೆ, ನಿನ್ ಮೇಲೆ ಅವನು ಸಖತ್ತು ಕೋಪದಲ್ಲಿದ್ದಾನೆ ಕಣೋ. ಸರ್ ಹಂಗಲ್ಲ ಏನು ಇರಲ್ಲ ಸರ್ ಅಂತ ಹಿಂಗ್ ಹೋಯ್ತಾನೆ. ಅಲ್ಲಿ ನೋಡಿ ಇವಾಗ ಅವರು ಇನ್ಸ್ಪೆಕ್ಟರ್ ಆಗಿದ್ದಾರೆ. ಯಾರಪ್ಪ ನೀನು ಅಂತ ಕೇಳ್ತಾರೆ. ಸರ್ ನಾನ್ ಗೊತ್ತಿಲ್ವಾ, ಯಾರು ಗೊತ್ತಾಗಿಲ್ವಲ್ಲ ಸರ್, ನಾನೇ ಸರ್ ಅವತ್ತು ಕಣ್ಣ ಮುಚ್ಚ ಆಡ್ಬೇಕಾರೆ ಆಚೆ ಉಂಟಲ್ಲ ಅಂತ ಹೇಳಿದ ತಕ್ಷಣ ಆ ಇನ್ಸ್ಪೆಕ್ಟರ್ಗೆ ಅಷ್ಟು ಕೋಪ ಬರುತ್ತೆ ಅಂದ್ರೆ, ಆದ್ರೆ ಅವನು ತೋರಿಸ್ಕೊಳ್ಳಲ್ಲ ಆ ಕೋಪನ. ಸೀದಾ ಹೋಗಿ ಅವ್ರ ಟೇಬಲ್ ಮೇಲೆ ಕುತ್ಕೋತಾರೆ. ಹುಡುಗ ಅಲ್ಲಿಗೂ ಬರ್ತಾನೆ. ಸರ್ ಅವಕ್ಕನ್ನ ನೀವು ಮದುವೆ ಮಾಡ್ಕೊಂಡ್ರ, ಮಕ್ಳೇನಾಯ್ತಾ ಸರ್, ಹೆಂಗಿದ್ದೀರಾ ಸರ್ ಅಂತ ಕೇಳ್ತಾನೆ. ಅವತ್ತು ಬ್ರೇಕಪ್ ಆಗಿರೋದು ಹುಡುಗನು ಗೊತ್ತಿಲ್ಲ. ಅವನಿಗೆ ಇನ್ನ ಕೋಪ ಬರುತ್ತೆ ನೋಡಿ, ಆದ್ರೂ ಕೋಪನ ಅವನು ತೋರಿಸ್ಕೊಳ್ಳಲ್ಲ. ಏಯ್ ಹಲೋ ನೀರ್ ತಗೊಂಬಾರೋ ಅಂತಾನೆ. ಹುಡುಗ ಹೋಗಿ ಅಲ್ಲಿ ನೀರ್ ಹಿಡಿತಾ ಅವನೇ. ಆ ಇನ್ಸ್ಪೆಕ್ಟರ್ ಬರ್ತಾರೆ. ಲೋ ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ ಕಣೋ, ನೀನ್ ಅವತ್ತು ಓಡೋದಲ್ಲ, ಅವತ್ತೇ ಅವರಿಬ್ರು ಬ್ರೇಕಪ್ ಆಗೋಯ್ತು, ಅವಳು ಸಿಕ್ಕಿಲ್ಲ ಅಂತ ಸಖತ್ ಕೋಪದಲ್ಲ ಅವನೇ. ನೀನು ಹೇಳೋ ಮಾತು ಕೇಳು, ಇಲ್ಲಿಂದ ಫಸ್ಟ್ ಓಡೋಗ್ಬಿಡು ಅಂತ ಆ ಪೊಲೀಸ್ ಅವ್ರಂಗ ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇನ್ನ ಇನ್ಸ್ಪೆಕ್ಟರ್ ಬಂದ್ರು, ಅಲ್ಲಿ ಕೇಳ್ತಾರೆ ಎಲ್ಲೋದ ಹುಡುಗ ಅಂತ. ಅವ್ನು ಹೊಂಟದ ಸರ್ ಅಂತ ಹೇಳ್ತಾರೆ. ಸರಿ ಸರಿ ಅವ್ನೆಲ್ಲೂ ಹೋಗಲ್ಲ ಬಿಡು, ಇಲ್ಲಿಗೆ ಬರ್ತಾನೆ ಅಂತ ಈ ಇನ್ಸ್ಪೆಕ್ಟರ್ನು ಹೇಳ್ತಾರೆ. ತಿರ್ಗಾ ಇನ್ಸ್ಪೆಕ್ಟರ್ ಒಳ್ಳೆ ಇನ್ಸ್ಪೆಕ್ಟರ್ ತಗೊಳ್ಳೋ ಈ ನಂಬರು, ಹೋಗಿ ಪೊಲೀಸ್ ಹತ್ರ ಮೀಟ್ ಮಾಡು, ನಾನು ಹೇಳ್ದೆ ಅಂತ ಹೇಳು ಅಂತ ಕಳಿಸ್ತಾರೆ. ಇವನು ಬಂದ. ಅವ ಏನು ನೋಡಿ ಜಡಿತಾ ಬಿದ್ದವನೆ. ಲವ್ ಲಾಸ್ಟ್ ಟೈಮ್ ನಿಮ್ಮಮ್ಮ ಒಬ್ಬನ ಕೊಲೆ ಮಾಡ್ಬಿಡ್ಲಿ ಕಣ, ಅವಳನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕುದು 7 ವರ್ಷ ಆಗಿದ್ರಪ್ಪ, ಅಲ್ಲಿ 2 ವರ್ಷ ಇದ್ಲಷ್ಟೇ. ಅವಳೆ ಮೆಂಟ್ಲ್ ತರ ಆಡಕ್ಕೆ ಶುರು ಮಾಡಿದ್ಲು. ನನ್ನ ಮಗ ಬೇಕು, ನನ್ನ ಮಗನ್ ತೋರಿಸಿ, ನನ್ನ ಮಗ ಕಾಯ್ತಾ ಇರ್ತಾನೆ ಅಂತ. ಆಮೇಲೆ ತಿರ್ಗಾ ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟಲ್ ಹಾಕ್ಬಿಟ್ರು ಕಣ, ಅಲ್ಲೇ ಇರಬೇಕು ಅಂತ ಅವಯ್ಯ ಹೇಳ್ತಾನೆ. ತಿರ್ಗಾ ಇವ್ರು ಮೆಂಟಲ್ ಹಾಸ್ಪಿಟಲ್ ಹೋಗ್ತಾರೆ. ಇಲ್ಲೇ ಇದ್ರು ಸರ್ ಅವರು, ಬಟ್ ತುಂಬಾ ಬಿಕಾರವಾಗಿ ಆಡೋರು. ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಮಗನ ಒಂದೊಂದು ಕ್ಷಣನೋ ಅಮ್ಮ ಪಾಪ ಯೋಚನೆ ಮಾಡೈತೆ. ಹುಡುಗನು ಹಂಗೆ ನೆನೆಸ್ಕೊಂತಾವನೆ. ಸಡನ್ ಆಗಿ ಆ ಆಸ್ಪತ್ರೆಯಲ್ಲಿ ಇರೋರು, ಸರ್ ಇವ್ರನ್ನ ಯಾರೋ ಬಂದು ಕರ್ಕೊಂಡೋಗಿದ್ದಾರೆ ಸರ್ ಅಂತ ಹೇಳ್ತಾರೆ. ಯಾರು 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 ಸರ್ ಕರ್ಕೊಂಡೋಗಿರೋದು ಅಂತ ಹುಡುಗ ಕೇಳ್ತಾವನೆ. ಯಾರು ಅವ್ರ ಅಣ್ಣ ಅಂತಪ್ಪ ಅಂತ ಅವ್ರ ಹೆಸರನ್ನ ತೋರಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ಆ ಪೊಲೀಸು ಇನ್ಸ್ಪೆಕ್ಟರ್. ಹುಡುಗ ಸೀದಾ ಸ್ಟೇಷನ್ ಹತ್ರ ತಿರ್ಗಾ ಬಂದ. ಸರ್ ನಮ್ಮಮ್ಮ ಇಲ್ಲಿ ಸರ್, ನಮ್ಮಮ್ಮನ ಎಲ್ಲಿ ಕರ್ಕೊಂಡೋಗಿ ಬಿಟ್ರಿ ಸರ್? ಏನೋ ನಿಮ್ಮಮ್ಮನ ಲೇ ಆ ಮೆಂಟಲ್ ಹಾಸ್ಪಿಟಲ್ ಇಂದ ನಾನು ತುಂಬಾ ಜನಕ್ಕೆ ಜೀವನ ಕೊಟ್ಟಿದ್ದೀನಿ ಕಣ, ನಿಮ್ಮಮ್ಮ ಏನು ಸ್ಪೆಷಲ್? ಏನೋ ನಿಮ್ಮಮ್ಮನ ಕಂಡಿಡಿಬೇಕಂದ್ರೆ ಅಲ್ಲೋ ಕಂಪ್ಲೇಂಟ್ ಬರ್ದು ಕೊಡು, ಅಫಿಷಿಯಲ್ ಆಗಿ ಹುಡ್ಕೊಡ್ತೀನಿ ನಿಮ್ಮಮ್ಮನ ಅಂತ ಆ ಪೊಲೀಸ್ ಅವರು ಹೇಳ್ತಾರೆ. ಬಟ್ ಹುಡುಗ ಕೇಳಲ್ಲ, ತುಂಬಾ ಅಲ್ಲಿ ಜಗಳ ಮಾಡ್ತಾನೆ. ಇವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನೋಡಿ, ಅವತ್ತೇನೋ ನೀನು ಓಡೋಗ್ಬಿಟ್ಟೆ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಆ ಹುಡುಗಿನ ಲವ್ ಮಾಡ್ತಾ ಇದ್ದೆ ಕಣ, ನೀನು ಹೋಗಿದ್ದಕ್ಕೆ ಆ ಹುಡುಗಿ ನನ್ನ ಬಿಟ್ಟು ಹೊಂಟೋದ್ಲು, ಅಲ್ಲಿ ಅವಳಿಗೆ ಕೆಲಸನೂ ಹೋಯ್ತು, ಇಷ್ಟೆಲ್ಲ ನನಗೆ ನೀನು ಮಾಡಿದ್ಯಾ, ನಿನಗೆ ನಾನು ಇಷ್ಟು ಮಾಡಲ್ವಾ, ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗೋ ಅಂತ ಪೊಲೀಸ್ ಅವರು ಹೇಳ್ಬಿಡ್ತಾರೆ. ಇನ್ನ ಹುಡುಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಅವನೇ. ಹಂಗೆ ಸ್ಟೇಷನ್ ಅಲ್ಲಿ ಆ ಕಳ್ಳರದು ಕದಿಂದ್ರದು ಫೋಟೋ ಇದೆ. ಅದರಲ್ಲೂ ಒಬ್ಬ ಕಳ್ಳಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಯಾಕಂದ್ರೆ ಅವನು ನಂಬರ್ 1 ಕಳ್ಳ ಅಂತೆ ಆ ಕೇರಳ ಸ್ಟೇಟ್ಗೆನೆ. ಸರ್ ನಾನು ಏನ್ ಕೊಟ್ರೆ ನಮ್ಮಮ್ಮನ ನೀವು ನನಗೆ ಕೊಡ್ತೀರಾ ಸರ್? ಸರ್ ನಾನು ಬೇಕಾದ್ರೆ ಇವನ್ನ ಹಿಡ್ಕೊಡ್ಲಾ ಅಂತ ಆ ಕಳ್ಳನ ಫೋಟೋನ ತೋರಿಸ್ತಾರೆ. ಇವನ್ನ ನೀನ್ ಹೆಂಗೋ ಹಿಡ್ಕೊಡ್ತೀಯಾ ಅಂತ ಆ ಪೊಲೀಸ್ ಅವ್ರು ಕೇಳ್ತಾವ್ರೆ. ಸರ್ ಅವತ್ತು ನಾನು ಹೋದ್ನಲ್ಲ ಸರ್ ಈ ಸ್ಟೇಷನ್ ಇಂದ, ಜೊತೆಲಿ ಇವನು ಇದ್ದ ಅಂತ ಒಂದು ಫ್ಲಾಶ್ ಬ್ಯಾಕ್. ಒಂದು ಲಾರಿ ಹೋಗ್ತಾ ಇದೆ, ಹಿಂದೆ ನೋಡಿ ಆ ಕಳ್ಳ ಓಡ್ ಬರ್ತಾ ಅವನೇ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು. ನಿಲ್ಸೋ ಗಾಡಿನ ಅಂತ ಹೇಳ್ತಾನೆ. ಡ್ರೈವರ್ ಸ್ವಲ್ಪ ಗಾಡಿನ ಸ್ಲೋ ಮಾಡ್ದ. ಇನ್ನ ಗಾಡಿಗೆ ಹೆಂಗೋ ಹತ್ಕೊಂಡ. ನಮ್ಮ ಹೀರೋ ಹುಡುಗನು ನೋಡಿ ಅಲ್ಲೇ ನಿಂತವನೆ. ಆ ಗಾಡಿ ಒಂದು ಆಂಧ್ರಾಗೆ ಹೋಗ್ತಾ ಇದೆ. ಗಾಡಿನೂ ಸ್ಟಾಪ್ ಆಯ್ತು. ಆ ಕಳ್ಳನು ಇಳ್ದ, ಆ ಹುಡುಗನು ಇಳ್ದ. ಸರಿ ಕಣ ತಗೊಳ ಕಾಸು ಅಂತ ಕಳ್ಳ ಆ ಡ್ರೈವರ್ ಸ್ವಲ್ಪ ಕೊಟ್ಬಿಟ್ಟಂಗೆ ಹೋಯ್ತಾನೆ. ಇನ್ನ ಡ್ರೈವರ್ನು ಆ ಹುಡುಗನ ಉಗಿದ್ಬಿಟ್ಟು ಇವಾಗ ಇಲ್ಲಿಂದ ಅಂತ ಗದ್ರಬಿಟ್ಟು ಇನ್ನ ಡ್ರೈವರ್ನು ಗಾಡಿ ತಗೊಂಡು ಹೊಂಟೈತಾನೆ. 3 ದಾರಿಯಲ್ಲಿ ಹುಡುಗ ನೋಡಿ ಹೆಂಗ್ ನಿಂತವನೆ ಅಂತ. ಇನ್ನ ಯಾ ಕಡೆ ಹೋಗೋದಪ್ಪ ಅಂತ ಹುಡುಗನಿಗೆ ದಿಕ್ಕಿಲ್ಲ. ಅದಕ್ಕೆ ಸೀದಾ ಆ ಕಳ್ಳನಿಂದೆ ಹೋಯ್ತಾನೆ. ಕಳ್ಳನು ಬೈತಾನೆ, ತಿರ್ಗಾ ಅವನು ಹೋಯ್ತಾನೆ. ಕಳ್ಳ ತಿರ್ಗಾನ ಹೊಡೆಯಕ್ಕೆ ಬರ್ತಾನೆ. ಇವನ್ ಬಿಡಲ್ಲ, ಹಂಗೆ ಹಿಂದೆ ಹೋಯ್ತಾನೆ ಇರ್ತಾನೆ. ಕಳ್ಳ ಕೈಲಿ ಒಂದು ಕಲ್ ತಗೊಂಡು ಹುಡುಗನಿಗೆ ಹೊಡೆಯಕ್ಕಂತಾನೆ ಹೋಯ್ತಾನೆ. ತಿರ್ಗಿ ನೋಡಿದ್ರೆ ಹುಡುಗ ಇಲ್ಲ ಅಲ್ಲಿ. ಸರಿ ಹೆಂಗೋ ಹೋದ ಬಿಡು ಅಂತ ಕಳ್ಳ ಹಂಗೆ ಮುಂದೆ ಹೋಯ್ತಾ ಅವನೇ. ಆ ಕಡೆಯಿಂದ ಇಬ್ರು ಪೊಲೀಸ್ ಬರ್ತಾ ಅವ್ರೆ. ಇವನೇನೋ ಕದ್ದಿರೋ ಸಾಮಾನು ಆ ಕಡೆ ಬಿಸಾಕ್ಬಿಟ್ಟು ಆ ಪೊಲೀಸ್ ಮುಂದೆ ಹೋಯ್ತಾನೆ. ಪೊಲೀಸ್ ಅವರು ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಏನೂ ಸಿಗಲ್ಲ. ಏನೋ ಅಲ್ಲೇನೋ ಬಿಸಾಕ್ದೆ ಸೌಂಡ್ ಬಂದಂಗಾಯ್ತು ಅಂತ ಅಲ್ಲೂ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲೂ ಏನು ಇರಲ್ಲ. ಸರಿ ಬಿಡು ಅವನ ತಗೊಳಕೋತಿ ನೀನು ಅಂತ ಪೊಲೀಸ್ ಅವ್ರು ಹೊಂಟೈತಾರೆ. ಕಳ್ಳನ ಹೋಗಿ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಏನು ಇಲ್ಲ. ಇದೇನಪ್ಪ ನಾನು ಇಲ್ಲೇ ಹಾಕಿದ್ನಲ್ಲ, ಸರಿ ಬಿಡು ಕಳ್ತನ ಮಾಡಿದ್ದು ಹಿಂಗೆ ಹೋಗುತ್ತೆ ಅಂತ ತಿರುಗ್ತಾನೆ. ನೋಡಿದ್ರೆ ಹುಡುಗ ಅಲ್ಲೇ ಅವ್ನು ನೋಡ್ರಿ ಅವ್ನು ಕಳ್ತನ ಮಾಡಿರೋ ವಸ್ತುನು ಅವನು ಕೊಡ್ತಾನೆ. ಕಳ್ಳನಿಗೆ ಹುಡುಗ ಸ್ವಲ್ಪ ಖುಷಿ ಆಗುತ್ತೆ. ಸೂಪರ್ ಕಣ ಬಾ ಆಯ್ತು ಅಂತ ಕಳ್ಳನ ಮನೆಗೆ ಅವನ್ನ ಕರ್ಕೊಂಡು ಹೋಯ್ತಾನೆ. ಇನ್ನ ಮಾರನೇ ದಿನ ಬೆಳಗ್ಗೆ ಎದ್ದ ಅಮ್ಮ ನಮ್ಮಮ್ಮ ಹುಡ್ಕೊಡು ಅಂತ ಆ ಚಿಕ್ಕ ಹುಡುಗ ಕಳ್ಳನ ಹತ್ರ ಕೇಳ್ತಾವನೆ. ಇನ್ನ ಕಳ್ಳನು ಒಂದಿನ ಅವ್ರ ಅಮ್ಮನ ಹುಡ್ಕೊಂಡು ಹೋಯ್ತಾನೆ. ಬಟ್ ಅವ್ರ ಅಮ್ಮ ಸಿಗಲ್ಲ. ಸರಿ ಕಣ ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬೇಡ, ನಿಮ್ಮ ಅಮ್ಮನ ನಾನು ಹೆಂಗಾರು ಮಾಡಿ ಹುಡುಕೊಟ್ಬಿಡ್ತೀನಿ. ನಿಮ್ಮ ಅಮ್ಮನ ಹುಡುಕಕ್ಕೆ ಸ್ವಲ್ಪ ದುಡ್ಡು ಬೇಕಣ, ಅದಕ್ಕೆ ಈ ಚಿಕ್ಕ ಕೆಲಸ ಏನಾದ್ರು ಮಾಡ್ಬೇಕು ನಾವು ಅಂತ ಹುಡುಗನ ಕರ್ಕೊಂಡೋಗಿ ಒಂದು ಬಾರಲ್ಲಿ ಕೆಲಸಕ್ಕೆ ಸೇರಿಸ್ತಾನೆ. ಹುಡುಗನಿಗೆ ಫಸ್ಟ್ ಟೈಮ್ ಒಂದು 100 ರೂಪಾಯಿ ನೋಟು ಯಾರೋ ಒಬ್ರು ಟಿಪ್ಸ್ ಕೊಡ್ತಾರೆ. ಹುಡುಗನಿಗೆ ತುಂಬಾ ಖುಷಿಯಾಗಿ ಅಲ್ಲೇ ಕೆಲಸ ಮಾಡ್ತಾ ಹುಡುಗ ಹಂಗೆ ದೊಡ್ಡವನು ಆಗವನೆ. ದೊಡ್ಡವನು ಆದ್ಮೇಲೆ ಹುಡುಗ ಕೇಳ್ತಾನೆ, ನೀನ್ ನಮ್ಮಮ್ಮನ ಹುಡ್ಕೊಡ್ತೀನಿ ಅಂತ ನೀನ್ ಹುಡುಕಿದ್ ಪಾಡಿಲ್ಲ, ನಾನೇ ಹುಡ್ಕೊಂಡು ಹೋಯ್ತೀನಿ ನಮ್ಮಮ್ಮ ಎಲ್ಲೋ ಬೆಂಗಳೂರಲ್ಲಿ ಅವರಂತೆ ಅಂತ ಹುಡುಗನ್ ಒಂದು ಮಾಹಿತಿ ಸಿಕ್ಕೈತೆ. ನನ್ ಬಿಟ್ಟು ಹೋಯ್ತ್ಯಾ ಅಂತ ಆ ಕಳ್ಳನು ಅಳ್ತಾ ಅವನೇ. ಇನ್ನ ಕಳ್ಳ ಹುಡುಗನ್ನ ಕರೆಸ್ತಾ, ಲವ್ ಒಂದೇ ಒಂದು ಕೆಲಸ ಇದೆ, ನಾನು ಸಾಯೋ ಅಷ್ಟಲ್ಲಿ ನಿನಗೆ ಅದನ್ನ ಮಾಡ್ಲೇಬೇಕು, ನಾನು ಪ್ಲೀಸ್ ಕಣೋ ಬಾ ಇದೊಂದು ಕೆಲಸ ಮಾಡ್ಬಿಟ್ಟು ನೀನ್ ಎಲ್ಲಾನು ಹೋಗು ಅಂತ ಕಳ್ಳ ಹೇಳ್ತಾ ಅವನೇ. ಸರಿ ಅಂತ ಇವರು ಬಂದಿರೋದು ಬೇರೆ ಎಲ್ಲಿಗೂ ಅಲ್ಲ, ಸ್ಟೇಷನ್ ಸ್ವಲ್ಪ ದೂರದಲ್ಲೇನೆ. ಇನ್ನ ಹುಡುಗನು ಕಳ್ಳನ್ ನೋಡಕ್ಕೆ ಬಂದ. ಲೇ ನಿನಗೊಂದು ಗುಡ್ ನ್ಯೂಸ್ ಕಣೋ, ನಿಮ್ಮಮ್ಮನ ಕಂಡು ಹಿಡಿದ್ಬಿಟ್ಟೆ ಮಗನೇ, ನಿಮ್ಮಮ್ಮನ ಯಾವ್ದೋ ಕೊಲೆ ಮಾಡ್ಬಿಟ್ರಂತೆ ಕಣೋ, ಅದಕ್ಕೆ ನಿಮ್ಮಮ್ಮನ ಹಿಡಿದು ಜೈಲಿಗೆ ಹಾಕಿದ್ರಂತೆ. ಅಲ್ಲಿಂದ ಯಾವ್ದೋ ಒಂದು ಹಾಸ್ಪಿಟಲ್ ಅಂತೆ ಕಣೋ, ಅಲ್ಲಿ ಸೇರ್ಸವ್ರೆ. ಅಲ್ಲಿ ಯಾರೋ ಒಬ್ರು ಬಂದು ನಿಮ್ಮಮ್ಮನ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಹುಡುಗರ ಬಗ್ಗೆ ಗೊತ್ತಲ್ಲ ಮಗನೇ, ಆ ಅಡ್ರೆಸ್ನು ಕಂಡಿಡ್ಬಿಟ್ಟೆ. ನಾಳೆ ಬೆಳಗ್ಗೆ ಆಗಿದ ತಕ್ಷಣ ನಡಿ ಹೋಗಿ ನಿಮ್ಮಮ್ಮನ ಕರ್ಕೊಂಡು ನಮ್ಮ ಊರಿಗೆ ಹೊಂಟೋಣ, ಇಲ್ಲ ನೀನು ನಿಮ್ಮಮ್ಮ ಎಲ್ಲರೂ ಖುಷಿಯಾಗಿರೋ ಅಂತ ಈ ಕಳ್ಳ ಹೇಳ್ತಾವನ್ರಿ. ಇದನ್ನ ಯಾಕೋ ಫಸ್ಟ್ ಏನಾದ್ರು ಹೇಳಿಲ್ಲ ಅಂತ ಹುಡುಗ ಕೇಳ್ತಾವನೆ. ಯಾಕೋ ಏನಾಯ್ತು ಅಂತ ಹಿಂಗೆ ಮಾತಾಡ್ತಾವ್ರೆ. ಆ ಕಡೆಯಿಂದ ವಯ್ಯ ಅಂತ ಸೌಂಡ್. ಹುಡುಗ ಪೊಲೀಸ್ ಅವ್ರದ ಹಾಕೊಟ್ಬಿಟ್ನಲ್ಲ ಅವ್ನ, ಅವ್ರ ಅಮ್ಮನ್ ತೋರಿಸ್ತಾರೆ ಅಂತ ಹೇಳಿದಕ್ಕೆ, ಏನೋ ಮಗನೇ ಹಿಂಗ್ ಮಾಡ್ಬಿಟ್ಟೆ, ಇದು ನನಗೆ ಫಸ್ಟ್ ಹೇಳ್ಬೋದಾಗಿತ್ತಲ್ಲ, ಹೋಗೋ ತಪ್ಪು ಮಾಡ್ದೆ ನೀನು ಅಂತ ಕಳ್ಳನ ಆ ಪೊಲೀಸ್ ಅವರು ಎಳ್ಕೊಂಡು ಹೊಂಟೈತಾರೆ. ಇನ್ನ ಹುಡುಗನು ಪ್ಲೀಸ್ ಆ ಕಳ್ಳನ ಹಿಡ್ಕೊಂಡಲ್ಲ, ನಮ್ಮಮ್ಮನ್ ತೋರ್ಸೋ, ನಮ್ಮಮ್ಮ ನನಗೆ ಕೊಟ್ಬಿಡು, ಎಲ್ಲ ನಾವು ಹೊಂಟೈತೀವಿ ದೂರ ಅಂತ ಹುಡುಗ ಹೇಳ್ತಾನೆ. ಬಟ್ ಅವನು ನಿಮ್ಮಮ್ಮನ ನಿನಗೆ
ನಿನಗೆ ಕೊಡಲ್ಲ ಕಣ. ಕೊನೆ ಗಂಟ ನಾನು ಹೆಂಗೆ ಆ ಹುಡುಗಿ ಇಲ್ದೆ ಅಲಿತಾ ಇದೀನೋ ಅದೇ ತರ ನೀನು ನೆರಳಿ ಸಾಯ್ಬೇಕು ಅಂತ ಆ ಪೊಲೀಸ್ ಅವನು ಹೇಳ್ತಾವನೆ. ಸರಿ ನಿನ್ ಖುಷಿಗೋಸ್ಕರ ನಿಮ್ಮಮ್ಮನ್ನ ಒಂದೇ ಒಂದ್ಸರಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಒಂದು ಹಾಸ್ಟೆಲ್ ಇದ್ದಂಗೆ ಇದೆ ಅಲ್ಲಿ ಹೋಗೋ, ಆ ಕೊನೆ ಸೆಲ್ಲಲ್ಲಿ ನಿಮ್ಮಮ್ಮ ಇದ್ದಾರೆ, ಹೋಗಿ ನೋಡ್ಕೊಂಬ ಹೋಗು ಅಂತ ಆ ಪೊಲೀಸ್ ಅವ್ನು ಕಳಿಸ್ತಾನೆ. ಇನ್ನ ಹುಡುಗನು ಅಲ್ಲಿ ಹೋಗಿ ನೋಡ್ತಾನೆ, ಅವ್ರಮ್ಮ ಆ ಕಡೆ ತಿರ್ಕೊಂಡು ನಿಂತವ್ರೆ. ಅಮ್ಮ ಅಂತ ಕರಿತಾನ್ರಿ. ಅವ್ರಮ್ಮ ಹಿಂಗ್ ತಿರುಗ್ತಾರೆ. ಹುಡುಗನ ಮಗದಲ್ಲಿ ಏನೋ ಒಂಥರ, ಏನಪ್ಪ ಏನಾಯ್ತು ಹುಡುಗನಿಗೆ? ಎದ್ದಿ ಬಿದ್ದಿ ಓಡ್ತಾವನ್ರಿ. ಓಡ್ತಾನೆ ಅವನೇ. ಪೊಲೀಸ್ ಅವ್ನಿಗೆ ಕಡೆ ಶಾಕು, ಇವನೆಲ್ಲಪ್ಪ ಓಡ್ತಾವನೆ ಅಂತ. ಹೋಗಲ್ಲ ಅಂದ್ ಕಡೆ ಸುಸ್ತಾಗಿ ಕುತ್ಕೊಂಡಾರೆ. ಹಂಗೆ ಹುಡುಗ ಯೋಚನೆ ಮಾಡ್ತಾ ಅವನೇ, ಅಮ್ಮ ಹೇಳಿದ್ದು ಗ್ಯಾಪ್ಕ ಬಂತು ಇವನಿಗೆ. ಎಷ್ಟು ದಿನ ಆದ್ರೂ ನಾನು ಇಲ್ಲೇ ಇರ್ತೀನಿ ಮಗನೇ, ನೀನು ಇಲ್ಲೇ ಇರಬೇಕು ಮಗನೇ ಅಂತ ಹೇಳಿದ್ರು ಗೊತ್ತಾ. ಅದೇ ಸ್ಕೂಲಿಂದ ಬರ್ಬೇಕಾರೆ ಅಲ್ಲೇ ಹೋಗಿ ಕುತ್ಕೊಂಡ ಹುಡುಗ. ಇವ್ರಮ್ಮ ಅಲ್ಲಿರ್ಬೇಕಾರೆ ಇವನಾಗಿ ಇಲ್ಲಿ ಕುತ್ಕೊಂಡಿದ್ದಾನೆ ಅನ್ಕೊಂಡಿದ್ದಾರಾ? ಬನ್ನಿ ಇನ್ನೊಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೋಗೋಣ. ಆಕ್ಚುಲಿ ಹುಡುಗ ಹೋಗಿ ನೋಡ್ದಾಗ ಗೊತ್ತಾ, ಅದು ಅವ್ರ ಅಮ್ಮ ಅಲ್ಲ ರೀ, ಆ ಹುಚ್ಚಿ ಇದ್ಲು ನೋಡಿ ಆ ಬಸ್ ಸ್ಟಾಪ್ ಅಲ್ಲಿ, ಆ ಹುಚ್ಚಿನೇ ಅಲ್ಲಿರೋದು. ಅಮ್ಮ ಆ ನಂಬರ್ ಕೊಟ್ಟಲ್ಲ, ಅವಳನ್ನ ಕೊಂದ್ಬಿಟ್ಟು ಹೋಗಿ ಬಸ್ ಸ್ಟಾಪ್ ಅಲ್ಲಿ ಆ ಹುಡುಗಿನ ಕರ್ಕೊಂಡ್ಬಂದು ನೀಟಾಗಿ ಸ್ನಾನಾಗಿನ ಮಾಡ್ಸವ್ರೆ. ಆ ಅಜ್ಜಿ ಮಗ ಬೇರೆ ಫೋನ್ ಮಾಡಿದ್ನಲ್ಲ, ಒಂದು ವಾರದಲ್ಲಿ ನಮ್ಮ ಸಂಬಂಧಿಕರು ಬರ್ತಾರೆ ಅಂತ. ಅವ್ರ ಹತ್ರ ಅಜ್ಜಿ ಸತ್ತಿರೋ ವಿಷಯ ಹಿಂಗ್ ಹೇಳೋದು, ಯಾಕಂದ್ರೆ ಮಗನ ಹತ್ರನೇ ಹೇಳಿಲ್ಲ ಇವರು. ಅದಕ್ಕೆ ಆ ಮೆಂಟ್ಲು ಕೈಲಿ ಗನ್ ಕೊಟ್ಟಿ ಅಲ್ಲಿ ಸೆಟ್ ಮಾಡಿದ್ದಾರೆ. ಅವರು ಮನೆ ಒಳಗಡೆ ಬಂದವ್ರೆ. ಶೂಟ್ ಮಾಡಿರೋದು ಯಾರು? ಆ ಮೆಂಟ್ಲು ನಮ್ಮ ಹೀರೋಯಿನ್ ಆಗಿದ್ರೆ ಕರೆಕ್ಟ್ ಆಗಿ ಅವ್ನ ಎದೆಗೆ ಶೂಟ್ ಮಾಡೋರು. ನಮ್ಮ ಹೀರೋಯಿನ್ ಆ ಹುಚ್ಚಿನ ಹಂಗ ತಗೊಳಕ್ಬಿಟ್ಟು, ಯಾಕಂದ್ರೆ ಐಡಿ ಕಾರ್ಡು ಹುಚ್ಚಿದೆ ಇದೆಯಲ್ವೇನ್ರಿ, ಆ ಹುಚ್ಚಿನ ನೀಟಾಗಿ ತಗೊಳಕೋರೆ, ಹುಚ್ಚಿನ ಜೈಲಿಗೆ ಕಳ್ಸವ್ರೆ. ಇದೆಲ್ಲ ಮಾಡ್ಬಿಟ್ಟು ನಮ್ಮ ಹೀರೋಯಿನ್ ಎಲ್ಲೋ ಓದ್ಲು ಅಂತ ಕೇಳ್ತೀರಾ? ಇವಾಗ ಹುಡುಗ ಬಂದು ನಾನು ಎಷ್ಟು ವರ್ಷ ಆದ್ರೂ ಬಂದೇ ಬರ್ತೀನಿ ಅಂತ ಒಂದ್ ಕಡೆ ಕುಂಡ್ರಸರಲ್ಲ, ಅಲ್ಲಿ ನೋಡ್ರಿ ಹಿಂದ್ಗಡೆ ಅವ್ರ ಅಮ್ಮ ಬಂದ್ರು. ಮಗನೇ ಅಂತಾರೆ, ಅಮ್ಮ ಅಂತ ಹುಡುಗ ನೋಡ್ತಾನೆ. ಇಬ್ರು ಸಕ್ಕದಾಗ ಹೇಳ್ತಾರಪ್ಪ. ಹಂಗೆ ತಪ್ಕೊಂಡು, ಅಮ್ಮ ನನ್ನ ಹೆಸರೇನಮ್ಮ, ನೆಕ್ಸ್ಟ್ ಯಾವ ಊರಿಗೆ ಹೋಗ್ಬೇಕು ಅಂತ ಹುಡುಗ ಕೇಳ್ತಾನೆ. ಹೇಳ್ತೀನಿ ಮಗನೇ ಅಂತ ಅಮ್ಮ ಕಿವಿಲಿ ಹೇಳ್ತಾರೆ. ಕಿವಿಯಲ್ಲಿ ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ, ನಾನು ನಿಮ್ ಕಿವಿಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಬಾಯ್ ಬಾಯ್.